ದಯೆ ನಮ್ಮ ಮೇಲೆ ಹೆಚ್ಚಾಗುತ್ತಾ ಇದೆಯಪ್ಪ. ನಿಮ್ಮ ಕರುಣೆ ನಮ್ಮ ಮೇಲೆ ಹೆಚ್ಚಾಗುತ್ತಾ ಇದೆಯಪ್ಪ. ಅಪ್ಪ ನಿನಗೆ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ. ಈ ಭಾನುವಾರ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ನನ್ನ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ, ಬರುವ ಎಲ್ಲಾ ಕಾರ್ಯಗಳಲ್ಲಿ ಕರ್ತನೆ ನೀವೇ ನಮ್ಮೊಟ್ಟಿಗಿದ್ದು ನಮ್ಮ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಉಳಿದವೇ ಕರ್ತನೆ. ಆಮೆನ್. ಹಲ್ಲೆಲೂಯ. ಒಂದು ಗಟ್ಟಿಯಾಗಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ನಾವೆಲ್ಲರೂ ನಿಂತುಕೊಳ್ಳೋಣ ಕರ್ತನ ಸನ್ನಿಧಿಯಲ್ಲಿ. ಸ್ತೋತ್ರ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. ಚಪ್ಪಾಳೆ ತಟ್ಟೋಣ ಗಟ್ಟಿಯಾಗಿ, ಇನ್ನು ಗಟ್ಟಿಯಾಗಿ, ಜೋರಾಗಿ ತಟ್ಟೋಣ. ಆಮೆನ್. ಹಲ್ಲೆಲೂಯ. ಗಟ್ಟಿಯಾಗಿ. ಆಮೆನ್. ಪಕ್ಕದ ನೋಡಿದ್ರೆ ದೇವರು ಈ ವಾರ ದೇವರು ಆಶೀರ್ವಾದ ಮಾಡಿದ್ದಾನೆ. ಕೈಗಳು ಕೊಟ್ಟು ಹೇಳ್ಬೇಕು. ಆಮೆನ್. ಹಲ್ಲೆಲೂಯ. ಆಮೆನ್. ಪಕ್ಕದ ಬಿಟ್ಟು ಆಮೆನ್. ಹಲ್ಲೆಲೂಯ. ಯಾರಿಲ್ಲ ಅಂತಂದ್ರೆ ಆಮೆನ್, ಯಾರಿಗಾದ್ರೂ ಮಾಡ್ತಾರೆ. ಆಮೆನ್. ದೇವರು ವಾರ ನನ್ನ ಜೀವನದಲ್ಲಿ ಆಶೀರ್ವಾದ ಮಾಡಿದ್ದಾನೆ. ಆಮೆನ್. ಏನು ಆಶೀರ್ವಾದ ಮಾಡಿದ್ದಾನೆ ಅಂತಂದ್ರೆ ಬದುಕಿರುವುದೇ ಒಂದು ದೊಡ್ಡ ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರಿಗೆ ಅನೇಕ ಆಶೀರ್ವಾದ ಇದೆ, ಆದರೆ ನಮಗೆ ಆಶೀರ್ವಾದ, ನಾವು ಬದುಕಿರುವುದೇ ನಮಗೆ ದೊಡ್ಡ ಆಶೀರ್ವಾದ ಇದೆ. ಹಲ್ಲೆಲೂಯ. ಕರ್ತನು ಮಾಡಿದ ಕೃಪೆಗಾಗಿ ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ. Hallelujah. 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 ನಮ್ಮ ದೇವರು ಒಳ್ಳೆಯವರು. Hallelujah. Our God is a good God. ಎಷ್ಟು ಜನ ನಂಬ್ತಿರ್ತಾರೆ ದೇವರು ಒಳ್ಳೆಯವರು? ಆತನ ಪರಿಸ್ಥಿತಿಗಳ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಆತನು ನಾವು ಯಾವ ರೀತಿಲಿದ್ದೇವೆ ಅಂತ ಹೇಳಿ ನಮ್ಮನ್ನು ನೋಡಿ ಆತನು ಮಾಡುವುದಿಲ್ಲ. ಆತನು ಕಷ್ಟದ ಕಾಲದಲ್ಲಿ, ಸುಖದ ಕಾಲದಲ್ಲಿ, ಎಲ್ಲಾ ವೇಳೆಯಲ್ಲಿ ಆತನು ಒಳ್ಳೆಯವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಜೀವದಿಂದ ಉಳಿಬೇಕಾದರೂ ಆತನು ಕೃಪೆ ನಮ್ಮ ಮೇಲೆ ಇರುವುದಕ್ಕಾಗಿ ನಾವು ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರಿಕ ಸ್ವಸ್ಥತೆ ಮಾತ್ರ ಅಲ್ಲ, ಒಂದು ಆತ್ಮಿಕವಾದ ಬಿಡುಗಡೆ ನಡೆಯುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಆರಾಧನೆ ಮಾಡುವಾಗ ಎಲ್ಲೋ ಕುರಿ ಕಾಯುತ್ತಿರುವಂತ ದಾವೀದನನ್ನ ಆರಾಧನೆ ಮಾಡುವಾಗ ದೇವರು ಅವನ ಆರಾಧನೆಯಲ್ಲಿ ಆತನು ಮಾಡುವ ಆರಾಧನೆಯಲ್ಲಿ ದೇವರ ಆತ್ಮನು ಇಳಿದು ಬಂದು ಆತನನ್ನು ಕುರಿ ಕಾಯುವವನನ್ನ ಅರಸನಾಗಿ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನೀನು ಮಾಡುವಂತ ಆರಾಧನೆ ಅದು ಸಾಧಾರಣವಾದ ಆರಾಧನೆ ಆಗಿರಬಾರ್ದು. ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೋ ಆ ಪರಿಸ್ಥಿತಿಯನ್ನು ಇವತ್ತು ಬಿಟ್ಟು ಒಂದು ಉನ್ನತವಾದ ಪರಿಸ್ಥಿತಿಗೆ ನಾವು ಏರುವಂತವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಬಾಯಿಗಳಲ್ಲಿ ಸ್ತುತಿ ಪಾದಗಳನ್ನು ತುಂಬಿಕೊಳ್ಳ್ರಿ. ಯಾಕಂದ್ರೆ ಆರಾಧನೆ ಮಾಡುವಾಗ
ದೇವರು ನಮ್ಮನ್ನು ಕೆಲವೊಂದು ಸಾರಿ ನಮ್ಮನ್ನು ತಿರಸ್ಕಾರ ಮಾಡಿದಾಗನು ಆತನು ನಮ್ಮನ್ನು ಪ್ರೀತಿಸಿ ಇವತ್ತಿನ ದಿವಸದಲ್ಲಿ ಆತನ ಆರಾಧನೆಯಲ್ಲಿ ನಿಲ್ಲಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಮಹಿಮೆಯ ಅರಸನೇ ನಿನ್ನ ಆತ್ಮದೇ ಆರಾಧಿಸುವೆನು ತರಾಗಮನ ಮಾಡಿ. Amen.
ಗಟ್ಟಿಯಾಗಿ ಹೇಳೋಣ. ಆತನು ಎಂದಿಗೂ ಬದಲಾಗದ ದೇವರಾಗಿದ್ದಾನೆ. ನಾವು ಸ್ವರ ಎತ್ತಿ ಹೇಳೋಣ.
ಹಾಗೆ ಕರ್ತನೆ ನಿರಂತರವೂ ಹಾಗೆ ಇರುವ ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರಗಳು ದೇವರೇ. ನೀವು ನಮ್ಮ ಜೀವನದಲ್ಲಿ ದೇವ ದಿನ 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 ಅಪ್ಪ ನಿನ್ನ ಅದ್ಭುತ ಮಾಡಿದ ಹಾಗೆ ಇವತ್ತು ದೇವರೇ ಅದ್ಭುತ ಮಾಡುವ ನನ್ನ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇವಪ್ಪ. ಓ ಸ್ತೋತ್ರ ಅಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ ಕರ್ತನೇ ನಿನಗೆ ಸ್ತೋತ್ರ ಕರ್ತನೇ ನಿನಗೆ ಸ್ತೋತ್ರಪ್ಪ ಕರ್ತನೇ ನಿನಗೆ ಸ್ತೋತ್ರಪ್ಪ. ಆಮೆನ್ ಹಲ್ಲೆಲೂಯಾ. ನಾವೆಲ್ಲರೂ ಒಂದು ನಿಮಿಷ ಮೌನವಾಗಿದ್ದು ಆತನ ಸ್ವರವನ್ನು ಕೇಳೋಣ. ಹಲ್ಲೆಲೂಯಾ. ಕೃಪೆಗೆ ಯೋಗ್ಯನಾಗಿರುವ ಕರ್ತನಾದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸಿದ ದೇವ. ಅಪ್ಪ ಆರಾಧನೆ ಮಾಡುವ ಹಾಗೆ ದೇವ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ವಾಕ್ಯ ಭಾಗದಲ್ಲಿ ನೀವು ಅಪ್ಪ ನಮ್ಮೊಟ್ಟಿಗೆ ಮಾತಾಡಿ ಕರ್ತನೆ ಅಪ್ಪ. ಎಲ್ಲಿ ಸರಿಪಡಿಸಿಕೊಳ್ಳಬೇಕು ಕರ್ತನೆ, ಎಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲಿ ತಿಳುವಳಿಕೆ ಬೇಕು ಕರ್ತನೆ, ಎಲ್ಲಿ ಆತ್ಮನ ಜ್ಞಾನ ಬೇಕು ಕರ್ತನೆ, ನಿಮ್ಮ ವಚನದ ಮೂಲಕ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ತುಂಬಿಸಿರಿ ಕರ್ತನೆ ಅಪ್ಪ. ಎಲ್ಲಿ ಕರ್ತನೆ ಯಾವುದು ಬಿಡಬೇಕಾಗಿದೆ ಕರ್ತನೆ ಅದನ್ನು ಬಿಡುವ ಹಾಗೆ ನಮ್ಮನ್ನು ಬೋಧಿಸಿರಿ ಕರ್ತನೆ ಅಪ್ಪ. ನೀವು ನಮಗೆ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದವೇ ಕರ್ತನೆ. ಆಮೆನ್ ಹಲ್ಲೆಲೂಯಾ. ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಇನ್ನು ಸಾಲದ್ರು. ಆಮೆನ್. ದೊಡ್ಡ ಚಪ್ಪಾಳೆ ತಟ್ಟೋಣ. ದೊಡ್ಡ ಚಪ್ಪಾಳೆ. ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಎರಡು ಕೈಗಳಂತ ಹೇಳೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೆನ್. ಈ ಕಡೆ ಕಪಲ್ಸ್ ಅವರು ಕೂಡ್ಬೇಕನ್ನ ನಾನು ಬೇಡಿಕೊಳ್ಳುವಂತನಾಗಿರ್ತೇನೆ. ಯಾರು ಕುಟುಂಬ ಎಲ್ಲ ಸಮಸ್ಯೆಗಳು, ಎಲ್ಲ ಕಷ್ಟಗಳು, ಎಲ್ಲ ಕಣ್ಣೀರುಗಳು, ಎಲ್ಲ ಯೋಚನೆಗಳು, ಲೋಕದ ಎಲ್ಲ ಉದ್ದೇಶಗಳು ಬದಿಗಿಟ್ಟು ನಾನು ದೇವರ ಸನ್ಮುಖದಲ್ಲಿ ಸೇರುವುದಕ್ಕೆ ಅತಿ ಆನಂದ ಪಡುವವನಾಗಿದ್ದೇನೆ ಅನ್ನುವಂಥವ್ರು ಒಂದು ಸಾರಿ ಕೈಗಳತ್ತಿ ಹೇಳಿ ಹಲ್ಲೆಲೂಯಾ ಹಲ್ಲೆಲೂಯಾ.
ವಾಕ್ಯ ಹೇಳ್ತದೆ, ದೇವರ ಸನ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ಕೆಲವರು ಮಾತ್ರ ಹೇಳಿದ್ದೀರಿ, ದೇವರ ಸನ್ಮುಖದಲ್ಲಿ ಕೇಳಿಸಿಲ್ಲ. ದೇವರ ಸನ್ಮುಖದಲ್ಲಿ ಇನ್ನು ಕೇಳಿಸಿಲ್ಲ. ಕೆಲವರಿಗೆ ಬೇಜಾರು ಅಂತ ಕಾಣುತ್ತೆ. ಇದ್ದೀರಾ? ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ದೇವರ ಸನ್ಮುಖ ಕಣ್ಣೀರಿನ ಸನ್ಮುಖ ಅಲ್ಲ. ಪ್ರೈಸ್ ಗಾಡ್. ಯಾಕ? ಹಲೋ, ಕಣ್ಣೀರಿತ್ತು, ಸಮಸ್ಯೆ ಇತ್ತು, ಕಷ್ಟ ಇತ್ತು, ಬಲಹೀನತೆ ಇತ್ತು, ರೋಗ ಇತ್ತು, ಕೊರತೆ ಇತ್ತು. ಆದರೆ ಕ್ರಿಸ್ತನಲ್ಲಿ ಬಂದಾಗ ನಾನು ಕ್ರಿಸ್ತನಲ್ಲಿ ಬಂದಾಗ ಅದು ಯಾವುದು ನನಗೆ ಸಂಬಂಧ ಇಲ್ಲ. ಎಲ್ಲಿದ್ದೀರಿ ಗೊತ್ತಾಗಿಲ್ಲ. ಕ್ರಿಸ್ತನಲ್ಲಿ ಬಂದಾಗ, ಅದಕ್ಕೆ ನಾನು ಪದೇ ಪದೇ ಹೇಳಿಕ್ಕೆ ಇಷ್ಟಪಡ್ತೇನೆ, ಹಳೆ ಒಡಂಬಡಿಕೆ ಆರಾಧನೆ, ಹೊಸ ಒಡಂಬಡಿಕೆ ಆರಾಧನೆ. ಯಾರಿಗೆ ಹಳೆ ಒಡಂಬಡಿಕೆ ಆರಾಧನೆ, ಹೊಸ ಒಡಂಬಡಿಕೆ ಆರಾಧನೆ ಆಗ್ತದೋ ಆ ಸತ್ಯದ ಆರಾಧನೆ ಬಲ ಹೊಂದಲಿಕ್ಕೆ ಸಾಧ್ಯ. ರೋಮಾಪುರದಲ್ಲಿ ಬರೆದ ಪತ್ರ 7ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಏನಂದ್ರೆ ನಾವು ಹಳೆ ರೀತಿಯಲ್ಲಿ ಆರಾಧಿಸುವವರಲ್ಲ, ಪವಿತ್ರಾತ್ಮ ಪ್ರೇರೇಪಿತರಾಗಿ ಹೊಸ ರೀತಿಯಲ್ಲಿ ನಾವು ಆತನನ್ನು ಸೇವಿಸುವವರಾಗಿದ್ದೇವೆ. ಇಲ್ಲ, ನೀವಿಲ್ಲಿಲ್ಲ. ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದವ್ರು ಸ್ವಲ್ಪ ನಾ ಇಲ್ಲೇ ಇದ್ದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಯಾಕಾಗ ಸೈಲೆಂಟ್ ಆಗಿದ್ದೀರಾ? ಬೇಜಾರ? ಸ್ತೋತ್ರ ಸ್ತೋತ್ರ ಹಲ್ಲೆಲೂಯ. ಆಮೆನ್ 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 ಆಮೆನ್. ಸ್ತೋತ್ರ. ಹೊಸ ಆರಾಧನೆ, ಹೊಸ ಒಡಂಬಡಿಕೆ ಆರಾಧನೆ ಬಲವುಳ್ಳದಾಗಿದೆ, ಸಾಮರ್ಥ್ಯವುಳ್ಳದಾಗಿದೆ. ಅದು ಬಿಡುಗಡೆಯ ಆರಾಧನೆ ಆಗಿದೆ, ಅದು ಜಯದ ಆರಾಧನೆ ಆಗಿದೆ, ಅದು ಮಹಿಮೆಯ ಆರಾಧನೆ ಆಗಿದೆ, ಅದು ಪ್ರಭಾವ ತುಂಬಿದ ಆರಾಧನೆ ಆಗಿದೆ. ಅದು ಕೋಟೆ ಕೊತ್ತಲಗಳನ್ನ ಕೆಡವಿ ದೇವರ ಮಹಿಮೆಯನ್ನು ತುಂಬಿಸುವಂತ ಆರಾಧನೆ ಆಗಿದೆ. ಗೊತ್ತಿಲ್ಲ. ಹಳೆ ಆರಾಧನೆಯಲ್ಲಿ ತಲೆ ತಗ್ಗುವಂಥದ್ದಿತ್ತು, ಹಳೆ ಆರಾಧನೆಯಲ್ಲಿ ಕಣ್ಣೀರಿತ್ತು, ಹಳೆ ಆರಾಧನೆಯಲ್ಲಿ ಪಶ್ಚಾತ್ತಾಪ ಇತ್ತು, ಹಳೆ ಆರಾಧನೆಯಲ್ಲಿ ಯಜ್ಞ ಸಮರ್ಪಣೆ ಇತ್ತು. ಆದರೆ ಹೊಸ ಆರಾಧನೆಗೆ ಬಂದಾಗ ಅದು ಜಯಘೋಷದ ಆರಾಧನೆ ಆಗಿದೆ. ಗೊತ್ತಿಲ್ಲ ಎಲ್ಲಿದ್ರು? ನೀವು ಮಾಡೋದು ನೋಡಿದಾಗ ನೀವಿನ್ನ ಹೊಸ ಆರಾಧನೆಗೆ ಬಂದಿಲ್ಲ ಅಂತ ಕಾಣುತ್ತೆ. ಯಾವಾಗ ಹೊಸ ಆರಾಧನೆ ಗೊತ್ತಾಗ್ತದೋ, ಯಾವಾಗ ಕ್ರಿಸ್ತನ ಮಹಿಮೆ ಪ್ರಭಾವ ಗೊತ್ತಾಗ್ತದೋ, ಅಂಗಾಲಿನಿಂದ ನಡುನೆತ್ತಿನ ತನಕ ಉಲ್ಲಾಸ. ಆಮೆನ್ 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 ಆಮೆನ್. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡಾಗ, ಪರಲೋಕದಲ್ಲಿ ದೊಡ್ಡ ಹಬ್ಬ ಎಂಬುದನ್ನು ನೋಡ್ತೇವೆ. ಆದ್ರೆ ಎಷ್ಟೋ ಆತ್ಮಗಳು ದೇವ್ರ ಕಡೆ ಬಂದಿದೆಯಾ ಆದ್ರೆ ಆರಾಧನೆಯಿಂದ. ಹಲ್ಲೆಲೂಯಾ. ನಾನು ಮತ್ತೊಂದು ಸಾರಿ ಹೇಳ್ತೇನೆ, ದೇವರ ಸನ್ನಿಧಾನ ಮೌನವಾಗಿರುವ ಸನ್ನಿಧಾನ ಅಲ್ಲ. ದೇವರ ಸನ್ನಿಧಾನ ಜಯಘೋಷದ ಸನ್ನಿಧಾನವಾಗಿದೆ, ಮಹಿಮೆ ಪ್ರಭಾವದ ಸನ್ನಿಧಾನ ಆಗಿದೆ. ಆಮೆನ್ ಆಮೆನ್ ಆಮೆನ್. ಅನೇಕರು ಕ್ರಿಸ್ತನಲ್ಲಿದ್ದಾರೆ, ಆದ್ರೆ ಒಳಗಿರುವ ದುಃಖ ಮಾತ್ರ ಹೋಗಿಲ್ಲ.
ಕ್ರಿಸ್ತನಲ್ಲಿದ್ದಾರೆ, ಕೊರತೆ ಹೋಗಿಲ್ಲ. ಕ್ರಿಸ್ತನಲ್ಲಿದ್ದಾರೆ, ಬಡತನ ಹೋಗಿಲ್ಲ. ಕ್ರಿಸ್ತನಲ್ಲಿದ್ದಾರೆ, ಕಣ್ಣೀರು ಹೋಗಿಲ್ಲ. ಕ್ರಿಸ್ತನಲ್ಲಿದ್ದಾರೆ, ಯಾವುದೇ ತರದ ಸಂತೋಷ ಇಲ್ವೇ ಇಲ್ಲ. ಆದ್ರೆ ವಾಕ್ಯ ಹೇಳ್ತದೆ ಕ್ರಿಸ್ತನಲ್ಲಿರುವವನು ನೀತಿವಂತನ ಗುಡಾರ. ನೋಡಿ ನೋಡಿ ನೋಡಿ, ಯಾರು ಹೇಳ್ತಾರೆ? ನೀತಿವಂತನ ಗುಡಾರ ಯಾವಾಗಲೂ ಜಯಘೋಷ, ಯಾವಾಗಲೂ ಜಯಘೋಷ. ಅದು ನಾನು ಕಂಡುಕೊಂಡಿದ್ದು ನಾ ಪಾಪಿ ಅಂತಿದ್ದಾಗ ಒಂದ್ಸರಿ ಸಂತೋಷ ಆಗ್ತಿತ್ತು, ಒಂದ್ಸರಿ ದುಃಖ ಆಗ್ತಾ ಇತ್ತು. ಒಂದ್ಸರಿ ನಾಯೇನಪ್ಪ ನನ್ನಿಂದ ಏನಾಗ್ಲಿಕ್ಕೆ ಸಾಧ್ಯ, ನಾಯೇನಪ್ಪ ನಾ ಪಾಪಿ, ನಾಯೇನಪ್ಪ ನಾ ಕೆಟ್ಟವ, ನನ್ನಿಂದ ಏನ್ ಸಾಧ್ಯ ಅಂತ. ಆದ್ರೆ ಯಾವಾಗ ಕ್ರಿಸ್ತನಲ್ಲಿ ಜಯಘೋಷ, ಕ್ರಿಸ್ತನಲ್ಲಿ ಬಿಡುಗಡೆ, ಕ್ರಿಸ್ತನಲ್ಲಿ ಸಮೃದ್ಧಿ ನಾನು ಅನುಭವಿಸ್ತಾ ಇದ್ದೇನೋ, ಆವಾಗ ಓ ಕೀಳು ಸ್ವರ ಅಲ್ಲ, ಅದು ಬಲವಾದ ಜಯಘೋಷದ ಸ್ವರವಾಗಿದೆ. ಚಮಾರ ಕಂಡೇರು ಮಹಿಮೆ. ನೀವು ಚಪ್ಪಾಳೆ ಹೊಡೆದು ನೋಡಿದಾಗ ಸಣ್ಣ ಮಕ್ಕಳು ಚಪ್ಪಾಳೆ ಬರ್ತಾರೆ. ದೊಡ್ಡ ಚಪ್ಪಾಳೆ ಬೇರೆ, ಸಣ್ಣ ಮಕ್ಕಳ ಚಪ್ಪಾಳೆ ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಆತ್ಮ ನಿನಗೆ ಹೇಳ್ಬೇಕು, ನಿನ್ನ ಆತ್ಮ ನಿನ್ನ ಬಲಪಡಿಸ್ಬೇಕು, ನಿನ್ನ ನಂಬಿಕೆಯನ್ನು ಬಲಪಡಿಸ್ಬೇಕೇನಂದ್ರೆ, ನೀನು ಮೊದಲಿದ್ದ ಮನುಷ್ಯನಲ್ಲ, ಈಗ ನೀನು ನೂತನ ಸೃಷ್ಟಿಯಾಗಿದೆಯಾ. ಜಯಘೋಷದ ಜೀವನದಲ್ಲಿ ಜಯ, ಪ್ರಭಾವ, ಮಹಿಮೆಗಳಿಂದ ತುಂಬಿದ ದೇವರ ಮಗನಾಗಿದೆ ಎಂಬುದಾಗಿ. ಹೊಸ ಒಡಂಬಡಿಕೆ ಉದ್ದೇಶ ಅದಾಗಿದೆ. ಹೊಸ ಒಡಂಬಡಿಕೆ ಉದ್ದೇಶ ಕೈ ಕಟ್ಟಿ ನಿಲ್ಲುವಂತದ್ದಲ್ಲ. ಹೊಸ ಒಡಂಬಡಿಕೆ ಉದ್ದೇಶ ಎರಡು ಕೈಗಳೆತ್ತಿ ಆತನಿಗೆ ಮಹಿಮೆ ಸಲ್ಲಿಸ್ತಾ ಲೋಕವನ್ನೇ ಹಾವುಗಳನ್ನ, ಜೇನುಗಳನ್ನ, ಸಮಸ್ತ ಒಳ್ಳೆಯ ಮಗಳನ್ನ ಕುರಿತ ಜಯಘೋಷದಲ್ಲಿ ಮುನ್ನಡೆಯಬೇಕಾಗಿದೆ. ಹಳೆ ಒಡಂಬಡಿಕೆ ಆರಾಧನೆ ಬೇರೆ, ಹೊಸ ಒಡಂಬಡಿಕೆ ಆರಾಧನೆ ಬೇರೆ. ಆಮೆನ್. ಕ್ರಿಸ್ತನಲ್ಲಿ ಲೋಕದಲ್ಲಿರುವ ವ್ಯತ್ಯಾಸ. ನಾವು ಹೋದ ವಾರ ಕೇಳಿದ್ದೇವೆ, ಕುಟುಂಬ ಏನು? ಕುಟುಂಬ ಒಂದಾಗಿರ್ಬೇಕು. ಏನಾಗಿರ್ಬೇಕು? ಎಲ್ಲರೂ ಹೇಳ್ಬೇಕು, ಏನಾಗಿರ್ಬೇಕು? ಅಲೋ, ಬರೀ ಗಂಡ ಹೆಂಡತಿ ಮಾತ್ರ ಅಲ್ಲ, ಯವನಸ್ಥರು ಕೂಡ ನಾಳೆ ಕುಟುಂಬ ಆಗ್ಲಿಕ್ಕಿದೆ. ಅನೇಕರು ಕುಟುಂಬ ಕಟ್ಟಲಿಕ್ಕಿದ್ದಾರೆ. ಈ ಕುಟುಂಬದ ಬಗ್ಗೆ ಚೆನ್ನಾಗಿ ಗೊತ್ತಾದಾಗ ದೇವರ ಪ್ರಭಾವ, ದೇವರ ಮಹಿಮೆ, ದೇವರ ಅಭಿಷೇಕದ ಆಶೀರ್ವಾದ ನಿನ್ನ ಗುಡಾರ ಅದು ತುಂಬುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ದೀರಾ? ನಾವು ಕುಟುಂಬದ ಬಗ್ಗೆ ನೋಡಿದ್ದೇವೆ. ಕುಟುಂಬ ಪ್ರೀತಿಯಲ್ಲಿ, ನಂಬಿಕೆಯಲ್ಲಿ, ತಾಳ್ಮೆಯಲ್ಲಿ ಕಟ್ಟಲ್ಪಡಬೇಕು. ಕುಟುಂಬ ಪ್ರೀತಿಯಿಂದ ತುಂಬಿಸಲ್ಪಡಬೇಕು. ಕುಟುಂಬ ಒಂದಾಗಿರ್ಬೇಕು. ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಒಂದಾಗಿರ್ಬೇಕು. ಕುಟುಂಬ ಒಂದಾಗಿರುವುದರಿಂದ ಸಿಗಬೇಕಾದ ಪ್ರತಿಫಲ, ಕುಟುಂಬ ಒಂದಾಗಿರುವುದರಿಂದ ನಮಗ್ ಸಿಗಬೇಕಾದ ಬಹುಮಾನ ಒಂದು ವಿಶೇಷವಾದದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಯಾರಿಗಾದ್ರೂ ಸತ್ಯವೇದ ತೆರಲಿಕ್ಕೆ ಮನಸ್ಸಿದ್ರೆ ಗಲಾತ್ಯದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ ತೆಗೆದು ನೋಡಿ. ಗಲಾತ್ಯ 4 ಪ್ರೈಸ್ ಗಾಡ್, ಹಲ್ಲೆಲೂಯಾ. ಗಲಾತ್ಯ 4:21 ವಚನದಿಂದ ಓದ್ತೀರಾ? ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ ನನಗೆ ಹೇಳಿರಿ. ಅದರಲ್ಲಿ ಬರೆದಿರುವುದೇನೆಂದರೆ ಅಬ್ರಹಾಮನಿಗೆ ಇಬ್ಬರು ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ವಾಕ್ಯ ಬಹಳ ಸ್ಮೂತ್ ಆಗಿದೆ. ವಾಕ್ಯನೇ ಅದು ಏನೋ ಒಂದು ವಿಷಯ ಹೇಳಿದ್ರೆ ಮುಗಿದೈತಂತಲ್ಲ, ಅದು ಪರಿಶೀಲನೆ ಮಾಡ್ತಾ ಹೋದ ಹಾಗೆಲ್ಲ ಅದು ಆಳಕ್ಕೆ ಅತಿ ಆಳಕ್ಕೆ ಅದು ಹೋಗುವಂತದ್ದಾಗಿದೆ. ಅಬ್ರಹಾಮ
ಅಬ್ರಾಮನಿಗೆ ಎಷ್ಟು ಮಂದಿ? ಎಷ್ಟು ಮಂದಿ? ಅಬ್ರಾಮನಿಗೆ ಎಷ್ಟು ಮಂದಿ ಮಕ್ಕಳು? ಗಳಿಸಿಲ್ಲ. ಎಷ್ಟು? ಇಬ್ಬರು. ಒಬ್ಬ ತೊತ್ತಿನಿಂದ ಹುಟ್ಟಿದ, ಇನ್ನೊಬ್ಬ ಧರ್ಮ ಪತ್ನಿಯ ಮಗನು. ತೊತ್ತಿನ ಮಗ ಒಬ್ಬವನ, ಧರ್ಮ ಪತ್ನಿ ಮಗ ಒಬ್ಬವನ. ಎಷ್ಟು ಮಂದಿ ಅಲ್ಲ? ಎಷ್ಟು ಮಂದಿ ಅಲ್ಲ? ಜರ ಕೈ ಎತ್ತಿ ಹೇಳ್ತೀರಾ ಇಬ್ಬರು ಅಂತ ಹೇಳಿ. ಎಷ್ಟು ಮಂದಿ ಅಲ್ಲ? ಇಬ್ಬರಲ್ಲ. ಒಬ್ಬ ತೊತ್ತಿನ ಮಗನ, ಒಬ್ಬ ಧರ್ಮ ಪತ್ನಿ ಮಗನ. ಆದ್ರೆ ಗೊತ್ತಿರ್ಲಿ ಅಬ್ರಾಮ ಒಂದೇ ಯಜಮಾನನ ಮೂಲಕ ಎರಡು ಸಂತತಿ ಉತ್ಪತ್ತಿ ಆಗ್ತಾ ಇದೆ. ಇಲ್ಲ, ನೀವು ಅರ್ಥ ಮಾಡ್ಕೊಂಡಿಲ್ಲ. ಯಜಮಾನ ಒಬ್ಬನೇ ಇದ್ದಾನೆ, ಆದ್ರೆ ಸಂತತಿ ಎರಡು ಉತ್ಪತ್ತಿ ಆಗ್ತಾ ಇವೆ. ಗೊತ್ತಿಲ್ಲ. ಯಜಮಾನ ಎಷ್ಟು ಮಂದಿರ? ಒಬ್ಬನೇನ? ಸಂತತಿ ಎಷ್ಟು ಉತ್ಪತ್ತಿ ಆಗ್ತಾ ಇವೆ? ಕಾರಣ ಒಬ್ಬನು ದಾಸ್ಯ ಮಗನು, ಒಬ್ಬನು ಧರ್ಮ ಪತ್ನಿಯ ಮಗನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮುಂದೆ ಓದುವಾಗ ಹೇಳ್ತದೆ ಒಂದು ವಿಷಯ ಬಹಳ ಸ್ಪಷ್ಟವಾಗಿ. ಏನಂತ? ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು. ಧರ್ಮ ಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು. ಸ್ವಭಾವ ಎಂಬುದಾಗಿ ಹೇಳುವಾಗ ಅದು ಶರೀರ ಸಂಬಂಧ. ಸ್ವಭಾವ ಎಂಬುದಾಗಿ ಹೇಳುವಾಗ ಅದು ರಕ್ತ ಸಂಬಂಧ. ಸ್ವಭಾವ ಎಂಬುದಾಗಿ ಹೇಳುವಾಗ ಅದು ಮಣ್ಣಿಗೆ ಸಂಬಂಧಪಟ್ಟದ್ದು. ಸ್ವಭಾವ ಎಂಬುದಾಗಿ ಹೇಳುವಾಗ ಅದು ಭೂಲೋಕಕ್ಕೆ ಸಂಬಂಧಪಟ್ಟದ್ದು. ಆದರೆ ಧರ್ಮಪತ್ನಿ ಎಂಬುದಾಗಿ ಹೇಳುವಾಗ ಅದು ಹೇಳ್ತದೆ ಏನಂತ? ವಾಗ್ದಾನದ ಫಲವಾಗಿ ಹುಟ್ಟಿದನು. ನನಗೊಂದು ಪ್ರಶ್ನೆ. ಈ ಲೋಕದ ಎರಡು ಜನಾಂಗ ಅವ. ಒಂದು ತೊತ್ತಿನ ಸಂತತಿ ಅದ, ಇನ್ನೊಂದು ವಾಗ್ದಾನ ಸಂತತಿ ಅದ. ಅರ್ಥ ಆದ್ರೂ ಸ್ವಲ್ಪ ಕೈ ಎತ್ತೀರ? ಒಂದು ತೊತ್ತಿನ ಎರಡು ಸಂತತಿ ಬೆಳೀತಾ ಇವೆ. ಅದು ಗೊತ್ತಿರ್ಲಿ ಒಬ್ಬನೇ ಯಜಮಾನನ ಉತ್ಪತ್ತಿ ಆಗಿವೆ. ಆದರೆ ವಾಗ್ದಾನ ಬೇರಿದೆ, ತೊತ್ತಿನ ಸಂತತಿ ಬೇರಿದೆ. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಒಂದು ವಿಷಯ ಗಮನದಲ್ಲಿಕ್ಕಬೇಕು. ದೇವರು ಅಬ್ರಾಮನನ್ನ ಕರೆದ. ದೇವರು ಅಬ್ರಾಮನನ್ನ ಕರೆದ. ಕಾರಣ ಆ ಬ್ರಾಹ್ಮಣನಲ್ಲಿ ಅಬ್ರಾಮನು ಹುಟ್ಟುವಾಗ ತಂದೆ ತಾಯಿಗಳ ಕುಟುಂಬದಲ್ಲಿ ಲೋಕದ ಪ್ರಕಾರವೇ ಜನಿಸಿದ. ಆದರೆ ಯಾವಾಗ ದೇವರು ಅಬ್ರಾಮನನ್ನು ಕರೆದನು, ಯಾವಾಗ ದೇವರು ಅಬ್ರಾಮನನ್ನು ನೋಡಿದನು, ಯಾವಾಗ ದೇವರ ಕಣ್ಣು ಅಬ್ರಾಮನ ಕುಟುಂಬದ ಮೇಲೆ ಬಿತ್ತು, ಆವಾಗ ಒಂದು ವ್ಯತ್ಯಾಸ, ಆವಾಗ ಒಂದು ಬೇರ್ಪಡಿಕೆ, ಆವಾಗ ಒಂದು ವಿಶೇಷವಾದ ಜೀವನ ಅಲ್ಲಿ ದೇವರು ಎಚ್ಚರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೆ ಕಾಣಿಸಿದ ಯಾವ್ದು ಗೊತ್ತಾ? ಫಸ್ಟ್ ಆ ಕುಟುಂಬ ನೋಡ್ತಾನೆ. ಯಾವ ಕುಟುಂಬಕ್ಕೆ ನೋಡ್ಬೇಕಪ್ಪ ನಾನು? ಇಲ್ಲಿ ಎಷ್ಟು ಕುಟುಂಬಕ್ಕೆ ಕುಂತೀವಿ? ಈ ಕುಟುಂಬದ ಯಾವ ಕುಟುಂಬಕ್ಕೆ ಆರಿಸ್ಕೋಬೇಕು? ಯಾವ ಕುಟುಂಬದ ಮೂಲಕ, ಯಾವ ಕುಟುಂಬದ ಸಂತತಿ ಮೂಲಕ ನನ್ನ ಕಾರ್ಯ ಪರಿಪೂರ್ಣ ಮಾಡಬೇಕು? ಯಾರಾದ್ರೂ ಇದ್ದಿದ್ಯಾದ್ರೆ ಎದ್ದು ಚಪಾಳಿ ತಟ್ಟಿ ಅದನ್ನು ಹೆಣಪಡಿಸಿರಿ. ದೇವರು ನನ್ನ ಕುಟುಂಬ, ಯಾರ ಕುಟುಂಬ? ನನ್ನ ಕುಟುಂಬ ಆಶೀರ್ವಾದವನ್ನು ತುಂಬಿಸಿದ್ದಾನೆ. ಇಲ್ಲಿದ್ದೀರಾ? ಆಮೇಲೆ ಅಬ್ರಾಹ್ಮನನ್ನು ಕರೆದ ದೇವರು ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ. ಅಬ್ರಾಹ್ಮನ ನೋಡಿದ ದೇವರು ಇವತ್ತು ನಿನ್ನನ್ನು ನೋಡ್ತಾ ಇದ್ದಾನೆ. ಅಬ್ರಾಹ್ಮನನ್ನು ಪ್ರೀತಿ ಮಾಡಿದ ದೇವರು ಇವತ್ತು ನಿನ್ನ ಕುಟುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ನಿನಗೆ ಗೊತ್ತಿರ್ಲಿ ಕರೆದ ಉದ್ದೇಶ ದೊಡ್ಡ ಜನಾಂಗವಾಗುವಂತೆ ಮಾಡುವುದಾಗಿ. ಕರೆದ ಉದ್ದೇಶ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಕರೆದ
ಉದ್ದೇಶ ನಿನ್ನ ಸಂತತಿ ಮೂಲಕ, ನಿನ್ನ ಸಂತತಿ ಮೂಲಕ ಲೋಕದ ಎಲ್ಲಾ ಕುಲದವರಿಗೆ. ಯಾವ ಕುಲದವರಿಗೆ? ಸಂತತಿ ಏಸವ? ಏಸವ ಒಂದ್ ಸಂತತಿ ಏನದ? ಒಂದ್ ಸಂತತಿ ಏನದ? ಸ್ವಾಭಾವಿಕವಾಗಿ ಹುಟ್ಲತ್ತದ ಸಾಯ್ಲತ್ತದ. ನಾ ಇವತ್ತು ನಿಮಗೆ ಕೇಳಕ್ಕೆ ಇಷ್ಟಪಡ್ತೆ, ನಿನ್ನ ಸಂತತಿ ಹುಟ್ಟಿ ಸಾಯದ್ ಬೇಕಾ? ದೇವ್ರ ಸಂಪೂರ್ಣ ವಾಗ್ದಾನ ಪರಿಪೂರ್ಣ ಮಾಡೋದ್ ಬೇಕಾ? ನನಗೆ ಎತ್ತಿಂತ ಹೇಳ್ತೀಯ, ದೇವ್ರೆ ನನ್ನ ಪರಿಪೂರ್ಣ ವಾಗ್ದಾನ ಪರಿಪೂರ್ಣ ಮಾಡುವ ಸಂತತಿ. ಅಲೋ, ನೀ ಇರ್ಲಿಕ್ಕಿಲ್ಲ ನಿನ್ನ ಆಶ್ವಕಾಲ 100 ವರ್ಷ, 120 ವರ್ಷ, 200 ವರ್ಷ, 300 ವರ್ಷ, 400 ವರ್ಷ, 900 ವರ್ಷವಾದರೂ ಅದು ಪ್ರಕೃತಿ ಸಂತತಿ ಇರುವುದಾದ್ರೆ ಅದು ನಾಶವಾಗ್ತದೆ. ಅದು ದೇವರ ಅಭಿಷೇಕದ ಮೂಲಕ, ದೇವರ ವಾಗ್ದಾನದ ಮೂಲಕ, ದೇವರ ದರ್ಶನದ ಮೂಲಕ, ದೇವರ ಕರುವಿಕೆ ಮೂಲಕ ನಿನಗೆ ಕೊಡುವ ಸಂತತಿ ಅದು ನಿತ್ಯ ನಿರಂತರ. ಅದಕ್ಕೆ ಅಂತ್ಯ ಇಲ್ಲ, ಅದಕ್ಕೆ ಅಂತ್ಯ ಇಲ್ಲ, ಅದಕ್ಕೆ ಕೊನೆ ಇಲ್ಲ. ಆ ಸಂತತಿ ಅಳಿದು ಹೋಗುವಂತವಲ್ಲ. ಆ ಸಂತತಿ ಭೂಲೋಕದಲ್ಲಿ, ಅರಲೋಕದಲ್ಲಿ ನಿತ್ಯ ನಿರಂತರ. ಎಂತ ಸಂತತಿ ಅದು? ಎಂತ ಸಂತತಿ ಅದು? ನಿತ್ಯ ನಿರಂತರವಾಗಿ ಜೀವಿಸುವ ಸಂತತಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಕುಟುಂಬ ಹುಡುಕ್ತಾ ಇದ್ದಾನೆ. ಏನ್ ಹುಡುಕ್ತಾ ಇದ್ದಾನೆ? ಯಾರು ಹುಡುಕ್ತಾ ಇದ್ದಾನೆ? ಆ ಕುಟುಂಬಕ್ಕೆ ಹೆಸರಾಗಿ ಬಿದ್ದಿನ ಕುಟುಂಬ ಇದ್ದಿರಬಹುದು. ಅಬ್ರಹಾಮನ ಕುಟುಂಬ ಸ್ವಲ್ಪ ನೋಡಿ, ಹಿಂದಕ್ಕೆ ಅಬ್ರಹಾಮನ ಕುಟುಂಬ ನೋಡಿ, ಮೋಶನ್ ಕುಟುಂಬ ನೋಡಿ, ನೋಹನ ಕುಟುಂಬ ನೋಡಿ, ಎಲ್ಲೋ ಬಿದ್ದಿನ ಕುಟುಂಬ ಇರಬಹುದು. ಆದರೆ ಆ ಕುಟುಂಬ ದೇವರ ಸನ್ನಿಧಾನದಲ್ಲಿ ಒಂದಾಗಿರುವುದರಿಂದ ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯರಾದ್ಮೇಲೆ ಮಕ್ಕಳು ನಡೆಯೋದು ಸಹಜ, ಮನುಷ್ಯರಾಗಿದ್ದು ಮಕ್ಕಳು ಹುಟ್ಟಿಸೋದು ಸಹಜ, ಮನುಷ್ಯರಾಗಿದ್ದು ಮಕ್ಕಳು ಹುಟ್ಟಿಸೋದು ಸಹಜ. ಹುಟ್ಟುವುದು ಏನು ದೊಡ್ಡ ವಿಷಯ ಅಲ್ಲ, ದೇವ್ರು ಕೊಡ್ತಾನೆ ಇಲ್ಲ ಅಂತಲ್ಲ. ಆದರೆ ಅದರ ಮಧ್ಯ ತನಗಾಗಿ ಒಂದು ಸಂತತಿ ನೆನೆಸ್ತಾ ಇದ್ದಾರೆ. ಇಲ್ಲಿ ಇದ್ದರೆ ಯಾರಾದ್ರೂ ಅಂತವ್ರು ಇಲ್ಲಿ ಇರ್ಬೇಕಾದ್ರೆ ಸ್ವಲ್ಪ ಎದ್ದುಕೊಂಡು ಎರಡು ಕೈ ಕೇಳ್ಕೊಳ್ತಾನೆ, ನಿನ್ನ ಸನ್ನಿಧಾನದಲ್ಲಿ ನಾ ಇದ್ದೇನಪ್ಪ. ಆಮೆನ್, ಆಮೆನ್, ಆಮೆನ್. ಇದ್ದೀರಾ ಇಲ್ಲಿ? ಸಂತತಿ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ, ಕುಟುಂಬ ದೇವರ ಆಶೀರ್ವಾದ ಮಾಡ್ತಾ ಇದ್ದಾನೆ. ನಾನು ಹೇಳೋ ಒಂದು ಉದ್ದೇಶ ನೀವು ಸರಿಯಾಗಿ ಗಮನ ಇಡಬೇಕಾದ್ರೆ, ಕುಟುಂಬ ಕಟ್ಟುವಾಗಲೇ ಬೆಳೆದ ಮುಂದಿನ ಭಾಗ ಕುಟುಂಬ ಕಟ್ಟುವಾಗಲೇ ದೇವರ ಸಂಕಲ್ಪದಿಂದ, ದೇವರ ಉದ್ದೇಶದಿಂದ, ದೇವರ ಕರುಣೆಯಿಂದ, ದೇವರ ವಾಗ್ದಾನದಿಂದ, ದೇವರ ಅಪಾರವಾದ ಪ್ರೀತಿಯಿಂದ ಆ ಕುಟುಂಬ ಕಟ್ಟಲ್ಪಟ್ಟಾಗ ಅದರ ಮಧ್ಯ ದೇವರು ಒಂದು ವಿಶೇಷವಾದ 127ನೇ ಕೀರ್ತನೆ ಅಂತ ಹೇಳ್ತದೆ, ಪುತ್ರ ಸಂತಾನವು ಬೇಜಾರ. ಎಷ್ಟು ಮಂದಿಗೆ ಬೇಜಾರ? ಯಾಕೋ ಹಿಂಗ್ ಕುಂತಿರ್ಲ ಇಷ್ಟ ಇಲ್ಲ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಆದರೆ ಗರ್ಭಫಲ ಆತನ ಬಹುಮಾನ. ಪುತ್ರ ಸಂತಾನ. ಹಲೋ ಇದ್ದೀರಿ? ಇಲ್ಲಿದ್ದೀರಿ? ಹಲೋ, ಪುತ್ರ ಸಂತಾನ ಸಿಗ್ತದ, ಎಲ್ಲರಿಗೂ ಕೊಡ್ತಾನ. ಗರ್ಭಫಲ ಎಂಬುದ್ರ ಒಂದು ವ್ಯತ್ಯಾಸ ಅದ. ಏನದ ಗರ್ಭಫಲ? ಆತನ ಬಹುಮಾನವಾಗಿದೆ. ಪುತ್ರ ಸಂತಾನ ಬೇರೆ, ಗರ್ಭಫಲ ಬೇರೆ. ಎಲ್ಲಿದ್ದೀರಿ ಗೊತ್ತಾಗಿಲ್ಲ.
ರೀತಿಯಲ್ಲಿ ಸಿಗ್ಬಹುದು, ಆದರೆ ಬಹುಮಾನ ಸಿಗೋದು ಕಷ್ಟ. ಚಪ್ಪಾಳೆ ತಡೆದೇವಿ ಮಾಡ್ತೀರ. ಮಗ ಕುಡ್ಲತ್ತಾನ, ಮಗ ಅದು ದೇವ್ರ ಆಸ್ತಿಯದ ಕೊಡ್ತಾನೆ, ಏನ್ ದೊಡ್ಡ ವಿಷಯ ಅಲ್ಲ. ಆದ್ರೆ ಮಗ ಕುಡದ್ರಿಗೆ ಒಂದು ಬಹುಮಾನ ಇಟ್ಟಂತ. ಯಾಕೋಬಗ ಎರಡು ಏನ್ ಕೊಟ್ಟಂತ ಸಂತಾನನ ಏನಿಲ್ಲ. ಯಾಕೋಬಿಗೆ ಎರಡು ಕೊಟ್ಟನಂತ ಏನು ನೋಡಿ, ಓದಿಲ್ಲ ನೋಡಿ. ಯಾಕೋಬಿಗೆ ಎರಡು ಕೊಟ್ಟನಂತ ಏನ್ ಎರಡು ಕೊಟ್ಟ? ಅಲ್ಲಿ ಬೈಬಲ್ ಓದಾಗ ನೀವು ಓದಿರಲು ಗೊತ್ತಿಲ್ಲ. ಬೈಬಲ್ ಓದಾಗ ಹೇಳ್ತದ ಅಲ್ಲೋ, ಈ ಗರ್ಭದಲ್ಲಿ ಎರಡು ಅವಳಿ ಜವಳಿ ಮಕ್ಕಳಿದೆ ಅಂತ ಹೇಳಿಲ್ಲ. ಈ ಗರ್ಭದಲ್ಲಿ ಎರಡು ಜನಾಂಗವಿದೆ. ಏನಿದೆ? ಎಂತ ಜನಾಂಗ? ಅಲ್ಲಿ ಎರಡು ಜನಾಂಗ ಕೊಟ್ಟನ. ಒಂದ್ ಜನಾಂಗ ಲೋಕ ಸಂಬಂಧಪಟ್ಟಿದ್ದದ, ಇನ್ನೊಂದು ಜನಾಂಗ ದೇವ್ರ ಮಹಿಮೆಗೆ ಸಂಬಂಧಪಟ್ಟಿದ್ದದ. ನಾನು ಹೇಳಂತ ಒಂದು ಉದ್ದೇಶ ದೇವರು ಏನು ಇಲ್ಲದಿರುವಲ್ಲಿ, ಎಲ್ಲ ನಶಿಸಿ ಹೋದ ಜೀವನದಲ್ಲಿ ಎಲ್ಲ ನಾಶ ಆಗ್ಲಿಕ್ಕೆ ಬಿಡ್ಲಿಲ್ಲ. ತನಗಾಗಿ ಎಲ್ಲೋ ಒಂದು ಕಡೆ ಪ್ರತ್ಯೇಕ ಒಂದು ಜೀವಿತ ಇಟ್ಟಿದ್ದ. ನನ್ನ ಕುಟುಂಬ ಹಾಳಾಯ್ತು, ನನ್ನ ಕುಟುಂಬ ನಾಶ ಆಯ್ತು, ನಾನು ಏನು ಇಲ್ಲದವನು, ಗತಿಸಿ ಹೋಗುವನು ಎಂಬುದಾಗಿ ನೀ ಹೇಳುವಾಗಲೂ, ನೀನು ದೇವರ ಸನ್ನಿಧಾನದಲ್ಲಿ ಇರುವುದಾದ್ರೆ, ನಿನ್ನ ಕುಟುಂಬ ದೇವರ ಸನ್ನಿಧಾನದಲ್ಲಿ ಇರುವುದಾದ್ರೆ, ಅದರಲ್ಲಿಯೇ ದೇವರ ಒಂದು ಸಂಕಲ್ಪ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜನಾಂಗ, ರಾಷ್ಟ್ರ ಎಂಬುದು ಹೇಳ್ತಾ ಇದೆ. ಒಂದು ದೇಶನೇ ರಚನೆ ಮಾಡ್ತಾ ಇದ್ದಾನೆ. ಇವತ್ತಿನ ಈ ಸಂದೇಶ ಸಣ್ಣದಲ್ಲ. ಇದು ನೀವೇ ತಾಳ ಹೋಯ್ತಿರೋ ತಾಳ ಹೋಗ್ತದೆ. ಈ ಸಂದೇಶ ಇದು ಸಾಧಾರಣವಾದದ್ದಲ್ಲ. ಇದು ದೇವರ ಆತ್ಮೀಯ ಜನಾಂಗವಾಗಿ ರೂಪಿಸಲ್ಪಟ್ಟ ಒಂದು ದೊಡ್ಡ ಜನಾಂಗ ಇದರಲ್ಲಿ ತುಂಬಿದೆ. ನಿಕೋದೇಮಗೊಂದು ಮಾತು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಿಕೋದೇಮಗೊಂದು ಮಾತು ಹೇಳ್ತಾನೆ. ಏನಂತ? 3ನೇ ವಚನ 4ನೇ ವಚನ ಓದುವಾಗ ಅಲ್ಲಿ ಒಂದು ವಿಷಯ ಹೇಳ್ತಾನೆ. ಏನಂತ? ಯೋಹಾನ 1:3ನೇ ಅಧ್ಯಾಯ 3ನೇ ವಚನ. ಅದಕ್ಕೆ ಯೇಸು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯ ಕಾಣಲಾರ ಅಂದನು. ನಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಕ್ಕಾದಿತ್ತೆ. ಅದಕ್ಕೆ ಯೇಸು ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಇಲ್ಲಿ ಇತರ ಜನರು ಸಿಕ್ಕರ್ ಮಾಡ್ತಿರ ಗೊತ್ತಿಲ್ಲ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಇಲ್ಲಿ 2 ಜನಾಂಗ ಇವೆ. ಒಂದು ದೇಹದಿಂದ ಉತ್ಪತ್ತಿಯಾದ ಜನಾಂಗ ಅದ, ಒಂದು ಆತ್ಮದಿಂದ ಉತ್ಪತ್ತಿಯಾದ ಜನಾಂಗ ಅದ. ನಾ ಇವತ್ತು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ಈ ದೇವರ ಸನ್ಮುಖದಲ್ಲಿ ಕೂತಂತ ನೀವು, ದೇವರ ಸನ್ನಿಧಾನದಲ್ಲಿ ಕೂತಂತ ನೀವು ದೇಹದಿಂದ ಹುಟ್ಟಿದವರು, ಆತ್ಮದಿಂದ ಹುಟ್ಟಿದವರ? ಆತ್ಮದಿಂದ ಹುಟ್ಟಿದೆವರು ಸ್ವಲ್ಪ ಎದ್ದಿಂತ ಹೇಳ್ತೀರ. ನಾನು ಆತ್ಮದಿಂದ ಹುಟ್ಟಿದ್ದೇನೆ. ಆತ್ಮದಿಂದ ಹುಟ್ಟಿದ್ರೆ ದೇಹದಿಂದ ಹುಟ್ಟಿದ್ರೆ? ಎಷ್ಟು ಮಂದಿ ಆತ್ಮದಿಂದ ಹುಟ್ಟಿದ್ದೀರಾ?
ಹಲ್ಲೆಲೂಯಾ. ಕೂತ್ಕೊಳ್ಳಿ. ಆತ್ಮದಿಂದ ಹುಟ್ಟಿದ ಆತ್ಮವೇ. ಈ ಆತ್ಮದಿಂದ ಹುಟ್ಟಿದ್ದೇ ವಾಗ್ದಾನದ ಫಲವಾಗಿದೆ. ಇದಕ್ಕೆ ಅಂತ್ಯ ಇಲ್ಲ, ಇದಕ್ಕೆ ನಾಶನ ಇಲ್ಲ. ಇದ್ದೀರಿ? ಇದು ಯಾವಾಗ ಅಂತ ಕೇಳಿದಾಗ ಯಾವಾಗ ಕುಟುಂಬ ಪ್ರೀತಿಯಲ್ಲಿ ನಡೆದಾಗ, ಕುಟುಂಬ ದೇವರ ಸನ್ಮುಖದಲ್ಲಿ ಒಂದಾದಾಗ, ದೇವರ ಚಿತ್ತದಲ್ಲಿ ಬೈಬಲ್ ಅನೇಕ ಕೊಟೇಶನ್ಗಳಿವೆ, ಅನೇಕ ವಿಷಯಗಳವೆ. ಆಮೇಲೆ 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ವಿಷಯಗಳವೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಆರಾಧನೆ ಮಾಡುವುದರಿಂದ ಉತ್ಪತ್ತಿ ಆದದ್ದು ಬೇರೆ ಅದ, ಲೋಕ ದೃಷ್ಟಿಯಿಂದ ಉತ್ಪತ್ತಿ ಆದದ್ದು ಬೇರೆ ಅದ. ರಾಹೇಲಳಿಗೆ 3 ಮಕ್ಕಳು ಹುಟ್ಟುದು, ಲೋಕದ ಪ್ರಕಾರ ಹುಟ್ಟುದು. 4ನೇ ಮಗ ಹುಟ್ಟುವಾಗ ರಾಹೇಲಳು ಹೇಳಿದಳು, 3 ಮಕ್ಕಳು ಹುಟ್ಟುದು, ಆದ್ರೆ ನನ್ನ ಗಂಡ ಪ್ರೀತಿ ಮಾಡ್ತಾನ, ನನ್ನ ಗೌರವಿಸ್ತಾನ, ನನ್ ಬಹಳ ಪ್ರೀತಿ ಮಾಡ್ತಾನ ಅಂತ ಆಸೆ ಇತ್ತು. ಆದ್ರೆ 3 ಮಕ್ಕಳು ಆದ್ರೂ ಕೂಡ ನನ್ನ ಗಂಡ ಪ್ರೀತಿ ಮಾಡ್ಲಿಲ್ಲ. ಹೋಗ್ಲಿ ಬಿಡು, ಗಂಡ ಪ್ರೀತಿ ಮಾಡದಿದ್ರು ನನ್ನ ದೇವ್ರು ಪ್ರೀತಿ ಮಾಡುವ ದೇವ್ರು ನನ್ನ ಜೊತೆ ಇದ್ದಾನಂತೇಳಿ ಆರಾಧನೆ ಮಾಡೋಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದಳು, ಆವಾಗ ಅಲ್ಲಿ ದೇವರಕ್ಕಿಗೆ ಒಂದು ಸಂತತಿ ಕೊಟ್ಟ. ಅದು ಯಹೂದ ಎಂಬುದಾಗಿ. ಆ ಯಹೂದ ಸಂತತಿಯೇ ಯಹೂದ್ಯ ಸಂತತಿಯಾಗಿ ರೂಪಿಸಲ್ಪಡ್ತು. ಅದೇ ಸಂತತಿ ದೇವರ ಸಮ್ಮುಖದಲ್ಲಿ, ದೇವರ ಆರಾಧನೆಯಲ್ಲಿ, ದೇವರ ಮಂಜೂಷ ಪೆಟ್ಟಿಗೆ ಹೋರುವ ಕಾರ್ಯಗಳಲ್ಲಿ ತೊಡುವುದಕ್ಕಾಗಿ ಆ ಸಂತತಿ ದೇವರು ಆರಿಸಿಕೊಂಡ. ಇದರ ಅರ್ಥ ನೀ ದೇವ್ರ ಧ್ಯಾನ ಮಾಡಿದ್ರೂ ಬದುಕ್ತಿ, ಮಾಡದಿದ್ದರೂ ಬದುಕ್ತಿ. ಜೀವನ ದೇವ್ರ ಧ್ಯಾನ ಮಾಡಿದ್ರೂ ಜೀವನ ಮಾಡ್ತಿ, ಮಾಡದಿದ್ದರೂ ಜೀವನ ಮಾಡ್ತಿ. ಆದರೆ ನಿನ್ ಸಂತತಿ ಶಾಶ್ವತವಾಗಿ ಉಳಿಬೇಕಾದ್ರೆ ನೀನು ದೇವರ ಸಂಕಲ್ಪದಲ್ಲಿ ಬಂದಾಗ, ದೇವರ ಚಿತ್ತದಲ್ಲಿ ಬಂದಾಗ, ದೇವರ ಉದ್ದೇಶದ ಒಂದು ವಾಕ್ಯನ ಓದುವಾಗ ಕೆಲವರು ಹೇಳ್ತಾರೆ, ಈಗ ನಂದಿಗೆ ಒಂದು ಹೆಸರಿರಲಿ, ನನಗೆ ಒಂದು ಮಗ ಹುಟ್ಟ್ಯಾನ. ಯಾಕಪ್ಪ ನನ್ನ ಮಕ್ಕಳು ಅಂತ ಕೇಳಿದಾಗ, ಇಲ್ರಿ ನಂದಿಗೆ ಒಂದು ದೀಪ ಇರ್ಬೇಕಲ್ಲ. ಇರ್ಬೇಕಾ ಬೇಡ ಸುರೇಶ್? ದೀಪ ಇರ್ಬೇಕಾ ಬೇಡ? ಇರ್ಬೇಕಲ್ಲ. ಆ ದೀಪ ಎಷ್ಟು ದಿನ ಉಳಿತದ? ನೀ ಹಚ್ಚಿನ ದೀಪ ಅವರೆಲ್ಲ. ಒಂದು ವಾಕ್ಯ ಓದ್ತೇವೆ, ಕೆಲವರು ಹೇಳ್ತಾರೆ ನನ್ನ ಹೆಸರಿರಲಿ ಅಂತ ಹೇಳಿ. ಕೀರ್ತನೆ ಗ್ರಂಥಕ್ಕೆ ಬಂದಾಗ ಸ್ತೋತ್ರ, ಹಲ್ಲೆಲೂಯಾ. ಕೀರ್ತನೆ 49ನೇ ಅಧ್ಯಾಯ 49ನೇ ಅಧ್ಯಾಯ 10ನೇ ವಚನ. ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಸುಜ್ಞಾನಿಗಳು ಸಾಯುವುದನ್ನು ನೋಡುತ್ತೇವಲ್ಲ, ಹಾಗೆಯೇ ಪಶುಗಳಂತಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರ ನಂಬಿದ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಹೆಸರು ಕೊಟ್ರಂತ. ಕೆಲವರು ಹೇಳ್ತಾರೆ, ಈಗ ಇದೆಲ್ಲ ನಾನೇ ಕಟ್ಸಿದೆ, ಇದ್ರಲ್ಲಿ ನನ್ನ ಹೆಸರು ಬರಿಬೇಕು ನೋಡಿ, ಅವು ಬರಬೇಕದು. ಯಾರು ಮುಂದಿನ ಜನಾಂಗ ಬಂದ್ರು ಇದು ಇವ್ರು ಕಟ್ಸಿನದು ಗೊತ್ತಾಗ್ಬೇಕದು. ಈ ಭೂಮಿ ಯಾರ್ದು? ಪರಿಣಿರ್ದು, ಆ ಹೆಸರಲ್ಲಿ ಇರಬೇಕು. ಈ ಗದ್ದೆ ಯಾರ್ದು? ಪರಿಣಿರ್ದು, ಒಂದು ಹೆಸರು ಇರಬೇಕು.
ಆಮೇಲೆ ಆಮೇಲೆ ಅದ್ರ ಓದ್ರಿ, ಅದ್ರ ವಚನ ಓದ್ರಿ ಏನಂತ ಹೇಳ್ತವ? ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂಥವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು. ನಿನ್ನ ಹೆಸರು ಉಳಲ್ಲ. ನಾ ಇವತ್ತು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡುತ್ತೆ. ಆದಾಮನಿಂದ ಅನೇಕ ಸಂತತಿ ಹುಟ್ಕೋತ ಬಂತು. ನೋಹಾನ್ ಸಂತತಿ ಹುಟ್ಟಿತು. ನೋಹಾನ್ ಸಂತತಿ ಆದ್ಮೇಲೆ ಅಬ್ರಹಾಮನ ಸಂತತಿ ಬಂತು. ಅಲ್ಲಿಂದ ಮತ್ ಮುಂದೆ ಅನೇಕ ಸಂತತಿಗಳು, ದಾವೀದನ ಸಂತತಿ, ಮೋಶೆನ ಸಂತತಿ ಎಲ್ಲ ಹುಟ್ಕೋತ ಬಂದು. ಅವ್ರ ಹೆಸರಿನಲ್ಲಿ ಯಾವ ಭೂಮಿ ಅದ? ನೀನು ಯಾವ ಸ್ಥಿತಿಯಲ್ಲಿ ನಿನ್ನ ಹೆಸರು ಬಂಗಾರದಿಂದ ಬರೆದರೂ ಕೂಡ ನಿನಗೊಂದು ಯಾವ ಹೆಸರು ಶಾಶ್ವತವಾಗಿ ಉಳಿಬೇಕಾದ್ರೆ ಅದು ದೇವರಿಂದ ಆರಿಸಲ್ಪಟ್ಟ. ದೇವರು ಅಬ್ರಹಾಮನನ್ನು ಆರಿಸಿದ. ಅಬ್ರಹಾಮನ ಆರಿಸಿದ್ದಾನೆ. ಅಬ್ರಹಾಮನ ಎಲ್ಲೂ ರಕ್ತ ಮಾಂಸ ಎಲ್ಲ ಕೊಳತು ಹೋಗಿರ್ಬೇಕು, ಸಾವಿರಾರು ವರ್ಷಗಳು ಗತಿಸಿ ಹೋಗಿರ್ಬೇಕು. ಆದರೆ ಭೂಲೋಕದಲ್ಲಿ ಅವನ ಹೆಸರು ಇಲ್ಲದೆ ಇದ್ದರು. ಪರಲೋಕದಲ್ಲಿ ದೇವರ ಸಮ್ಮುಖದಲ್ಲಿ ಆತನ ಹೆಸರು ಅಬ್ರಹಾಮನ ಸಂತತಿ ಎಂಬುದಾಗಿ ಕರೀತಾ ಇದೆ. ನಿಮ್ ಸಂತತಿ ಅದಕ್ಕಾಗಿ ಬದುಕಬೇಕು. ನಿಮ್ ಸಂತತಿ ಅದಕ್ಕಾಗಿ ಉಳಿಬೇಕು. ಅಲ್ಲೋ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ವಿಷಯಗಳು ಗಮನಿಸಿ ನೋಡಿದಾಗ ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಬರೆಯಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೂಕನ ಸುವಾರ್ತೆ ಲೂಕ 10ನೇ ಅಧ್ಯಾಯ 20ನೇ ವಚನ. ಲೂಕ 10:20. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ. ಎಲ್ಲಂತ ಹೆಸರು ಬರೋ ಜಾಗ 3 ಅವ. ಎಸವ ಮೂರೇ ಜಾಗಲಿ ಹೆಸರು ಬರೀತಾವ. ನೀ ಎಲ್ಲಿ ಬರೆಯೋದು? ಇಲ್ಲೇ ಇದ್ದೀರಿ, ಮುಡೋಗಿರ ಇದ್ದೀರಿ. ದೇವರಿಂದ ಆರಿಸಲ್ಪಡ್ಬೇಕಾದ್ರೆ ಅಲ್ಲೋ ಒಂದು ವ್ಯತ್ಯಾಸ ಇದೆ. 3 ಜಾಗದಾಗ ಹೆಸರು ಬೆಳೀತದ. ಒಂದು ಧೂಳಿನ ಬರೀತದಂತ, ಇನ್ನೊಂದು ಜೀವಭಾಗ್ಯರ ಪಟ್ಟಿದ ಬರೀತದಂತ, ಮತ್ತೊಂದು ಪರಲೋಕದ ತಂದೆ ಬಲಪಾಶದಲ್ಲಿ ಬರೀತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಅನುಮಾನದೇನು ಗೊತ್ತಿಲ್ಲ, ನನಗಂತೂ. ಯೆರೆಮೀಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ. ಯೆರೆಮೀಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 13ನೇ ವಚನ. ಯೆರೆಮೀಯ ಪ್ರವಾದನ ಗ್ರಂಥ 17ನೇ ಅಧ್ಯಾಯ, ಯೆರೆಮೀಯ 17:13. ಯೆಹೋವನೇ ಇಸ್ರಾಯೇಲರ ನಿರೀಕ್ಷೆಯೇ, ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯೆಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ಸೈಲೆಂಟ್ ಕುಂತಿರು. ಎಲ್ಲಂತ ದೇವರ ಸನ್ನಿಧಾನ ಬಿಟ್ಟು ಹೊರಗಿದ್ದೆಲ್ಲ ನಿನ್ನ ಹೆಸರು ಧೂಳಿನಾಗದ. ಅರ್ಥ ಆಗಿಲ್ಲ. ಧೂಳಂದ್ರ ಮತ್ತೊಂದು ಗಾಳಿ.
ಅದೆಂತ ಯಾವುದೋ ಗಾಳಿ ಅಲ್ಲೋ ಬಾರಿಗೆ ಧೂಳಿನಾಗ ನೀವು ಹೆಸರು ಬರ್ದಕ್ರಿ ಒಂದು ಗಂಟೆ ಬಾದ್ ಹೋಗಿ ನೋಡ್ರಿ ಅದು ಹೆಸರು ಇರ್ತದೆ ಅಲ್ಲಿ. ಯಾಕ ಯಾರು ದೇವರ ಕೆಲವರು ಅಂತಾರೆ ಈಗ ನಂದು ಬಿ ಹೆಸರಾಯ್ತು ನೋಡು ನಾನು ಯೂಟಲ್ ಅಲ್ಲಿ ಅಲ್ಲಿಲ್ಲ ಗಾಳಿಲಿ ಹುಡ್ಕೋತ ಹೋಗೋ ಹೆಸರೇ ಅದ. ನಾ ಇದೆಲ್ಲ ನಾನು ಹೇಳುವಂಥದ್ದು ಕುಟುಂಬ ಆರಿಸಲ್ಪಟ್ಟಾಗ, ಕುಟುಂಬದ ಮಧ್ಯೆ ಸಂತತಿ ಆರಿಸಲ್ಪಟ್ಟಾಗ ಸಂತತಿಯ ಜೀವಿತ ದೇವರ ಚಿತ್ತಕ್ಕಾಗಿ ಉಪಯೋಗಿಸಲ್ಪಡ್ತದೆ. ಈಗ ನೀವು ಯೋಚನೆ ಮಾಡ್ಬೇಕು ಯಾವುದು ಶ್ರೇಷ್ಠ ಅಂತ. ಯಾರು ಹೇಳ್ತೀರಿ ಧೂಳಿನ ನನ್ನ ಹೆಸರು ಬರೀಲಿ ಅಂತ? ಅಲ್ಲ, ಕೆಲವ್ರ ಹೆಸರು ಸಮಾಧಿ ಮೇಲೆ ಬರೆದಿಟ್ಟಿದ್ದಾರೆ, ಕೆಲವ್ರ ಹೆಸರು ಮನೆ ಮೇಲೆ ಬರೆದಿಟ್ಟಿದ್ದಾರೆ, ಕೆಲವ್ರ ಹೆಸರು ಎಲ್ಲೆಲ್ಲೋ ಬರೆದಿಟ್ಕೊಂಡಿದ್ದಾರೆ, ಇನ್ನು ಕೆಲವರ ಹೆಸರು ಸುವರ್ಣ ಅಕ್ಷರ ಬರೆಯಲ್ಪಟ್ಟಿರಬಹುದು. ಆದ್ರೆ ಒಂದಾತ್ರ ಸತ್ಯ, ಒಂದಾತ್ರ ಸತ್ಯ, ನೀನು ಭೂಲೋಕದಲ್ಲಿ ನಿನ್ನ ಹೆಸರು, ನಿನ್ನ ಜೀವನ ಶಾಶ್ವತವಾಗಿರ್ಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಪಾಪದ ಪಾಲಿಗೆ ಸತ್ತು, ಲೋಕದ ಪಾಲಿಗೆ ಸತ್ತು ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ ಅಂತ ಹೇಳುವಾಗ ನಿನ್ನ ಹೆಸರು ಆಗಲೇ ನಿಮ್ ಹೆಸರು ಇಲ್ಲಿ ಬೇಕಾ ಅಲ್ಲಿ ಬೇಕಾ? ಎಲ್ಲಿ ಬೇಕು? ಮ್ಯಾಲ ಬೇಕಾ ಇಲ್ಲಿ ಬೇಕಾ? ಮ್ಯಾಲ ಬೇಕಾ? ಮ್ಯಾಲ ಬೇಕಾ? ಜೀವಭದ್ರ ಪಟ್ಟಿದೆ ಬೇಕಾ? ಕೆಲವರು ಹೇಳ್ತಾರೆ ನನ್ನ ಹೆಸರು ಜೀವಭದ್ರ ಪಟ್ಟಿದೆ ಬರಲಿದೆ. ನೀವೆಷ್ಟು ಮಂದಿ ಹೇಳ್ತೀರಿ ನನ್ನ ಹೆಸರು ಜೀವಭದ್ರ ಪಟ್ಟಿದೆ ಬರಬೇಕು? ನಾ ಅದಕ್ಕೆ 3 ತೋರಿಸಿದೆ. ಒಂದು ಧೂಳಿಯಲ್ಲಿ, ಒಂದು ಜೀವಭದ್ರ ಪಟ್ಟಿಯಲ್ಲಿ, ಇನ್ನೊಂದು ಪರಲೋಕದಲ್ಲಿ. ಯಾವಾಗ ನಿನ್ನ ಜೀವನ, ನಿನ್ನ ಕುಟುಂಬ ನಿನಗೆ ಅರ್ಥ ಆಗ್ತದೋ ಆವಾಗ ಈ 3ರಲ್ಲಿ ಯಾವುದು ಶ್ರೇಷ್ಠ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅದಕ್ಕೆ 12 ಮಂದಿ ಶಿಷ್ಯರು ಹೋಗಿ ಹೇಳಿದ್ರು, ಸ್ವಾಮಿ ಅಲ್ಲೋ ನೀನ್ ಕಳಿಸ್ಕೊಟ್ಟಿದ್ದೆಲ್ಲ ನಾನು ಹೋಗಿದೆ, ಅಲ್ಲಿ ನಿನ್ನ ಹೆಸರು ಮೇಲೆ ನಾವು ದೇವ್ ಬಿಡಿಸಿದೆವು. ನಿನ್ನ ಹೆಸರು ಹೇಳಿದ ತಕ್ಷಣ ದೇವ್ ಬಿಟ್ಟು ಹೋಯ್ತು. ನಿನ್ನ ಹೆಸರು ಹೇಳಿದ ತಕ್ಷಣ ಅಲೋ ರೋಗವಾಸಿ ಆಯ್ತು, ಅನೇಕ ಅದ್ಭುತ ಕಾರ್ಯ ನಡೀತು. ಸಂತೋಷ ಪಟ್ಟಾಗ ಯೇಸು ಹೇಳ್ತಾನವರಿಗೆ, ದೇವ್ ಬಿಟ್ಟು ಹೋಯ್ತು, ಸಂತೋಷ ಪಡಬೇಡ. ಬರೀ ರೋಗವಾಸಿಗೆ ನೀವು ಸಂತೋಷ ಪಡಬೇಡ. ನಿನ್ನ ಹೆಸರು ಪರಲೋಕದಲ್ಲಿದೆಯಾ? ನೀನು ದೇವರ ಸನ್ಮುಖದಲ್ಲಿದ್ದೀಯಾ? ಅದಕ್ಕೆ ಹೋಗ್ತಾ ಇದ್ದ ಯೇಸು, ಅದಕ್ಕೆ ಹೋಗ್ತಾ ಇದ್ದ. ಅಲೋ ಆ ಬುಟ್ಟ ಜಕ್ಕಾಯ ಯಾರಿಗೆ ಕಾಣಬಾರ್ದು ಗಿಡದ ಮ್ಯಾಲ ಕೂತಿದ್ದ. ಆದ್ರೆ ಯೇಸು ಜಕ್ಕಾಯಿಗೆ ನೋಡ್ದ. ನಾವು ಬಹಳ ಈಸಿಯಾಗಿ ಓದ್ತೀವದು, ಜಕ್ಕಾಯಿಗೆ ಯೇಸು ನೋಡ್ದ ಅಂತ. ಆದ್ರ ಅಲ್ಲಿ ಆಶ್ಚರ್ಯ ನಡೆದಿನ ಸಂಗತಿ ಏನಂದ್ರೆ, ಆಶ್ಚರ್ಯಕರವಾಗಿ ನಡೆದಿನ ಸಂಗತಿ ಅಂದ್ರೆ, ಇಲ್ಲೈತೀರ ಇಲ್ಲೈತೀರ ಜಕ್ಕಾಯಿ ಮತ್ತು ಯೇಸುವಿನ ಹೆಸರು. ಜಕ್ಕಾಯಿ ಯಾರ ಹೆಸರು ಗೊತ್ತು? ಎಲ್ಲರೂ ಹೇಳಿದ್ರು ಯೇಸುವನ್ನ ಯೇಸುವನ್ನ, ಯೇಸು ಅದ್ಭುತ ಮಾಡ್ತಾನ, ಯೇಸು ಕುಷ್ಠರೋಗ ಸ್ವಸ್ಥ ಮಾಡ್ತಾನ. ಯೇಸುವಿನ ಹೆಸರು ಜಕ್ಕಾಯಿ ಗೊತ್ತು, ಆದ್ರೆ ಜಕ್ಕಾಯಿನ ಹೆಸರು ಯೇಸು ಗೊತ್ತಾ ಇಲ್ಲ. ಅವನಿಗೆ ಆಶ್ಚರ್ಯ ಆಗಿಂದ ಏನಂದ್ರ, ನೋಡ್ಬೇಕಂತ ಆಸೆ ಪಟ್ಟಿದ. ಅವ ತಿಳ್ಕೊಂಡಿದ್ದ ನಾಯನ್ ಅವನಿಗೆ ಖುನ ಇದ್ದೇನ, ನಾಯನ್ ಅವನ್ ನನ್ಗೆ ನೋಡ್ಯಾನ, ಅವನ್ ನನಗೇನು ಸಂಬಂಧನ ಅಂತ. ಆದ್ರ ಯೇಸು ಜಕ್ಕಾಯನ್ ಗುರುತಿಸಿ ಹೇಳ್ತಾನ, ಜಕ್ಕಾಯನೇ ಅಟ್ಟ ನಡೆದವ. ಅವನಿಗೆ ಗೊತ್ತ ಆಶ್ಚರ್ಯ ಐತಿ. ಏನ್ ಗೊತ್ತಾ? ನನ್ನ ಹೆಸರು ಬರೀ ಗೊತ್ತದ. ಯಾವಾಗ ನಾನು
ಒಂದು ಹೇಳಕ್ ಇಷ್ಟಪಡ್ತಾನೆ. ಯಾವಾಗ ದೇವರ ಕರುಣೆ, ದೇವರ ದಯ, ದೇವರ ಕೃಪೆ, ದೇವರ ಆಶೀರ್ವಾದ ನಿನ್ನ ಮನೆ ಮೇಲಿರುವಾಗ ನಿನ್ನ ಹೆಸರು ಹಿಡಿದು ಕರೆದವನು ಯೆಹೋವನೇ. ಸೌಲನೇ, ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ? ಸೌಲ್ ಕೇಳ್ತಾನ, ಸ್ವಾಮಿ ನೀ ಯಾರು? ನೀ ಎಲ್ಲಿದ್ದಿ? ಸೌಲು ಗೊತ್ತಿಲ್ಲ ಯೇಸು ಯಾರು ಅಂತ, ಆದ್ರೆ ಯೇಸು ಗೊತ್ತು ಸೌಲು ಯಾರು ಅಂತ. ಇದರ ಅರ್ಥ ದೇವರಿಂದ ನೇಮಿಸಲ್ಪಟ್ಟ ಜನಾಂಗ, ದೇವರ ಸನ್ನಿಧಾನದಲ್ಲಿ ಹೆಸರವನಿಗೆ ಗೊತ್ತು. ಇವತ್ತು ಚರ್ಚೆಗೆ ಕುಂತಿರ್ಬೇಕು, ನಿಮ್ ಹೆಸರು ನನಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ನಿನ್ನ ಹೆಸರು ಜೀವ ಸ್ವರೂಪನ ದೇವರಿಗೆ ಗೊತ್ತು. ನೀ ಏನ್ ಮಾಡ್ತಿದ್ದೆ ದೇವರಿಗೆ ಗೊತ್ತು. ನಿನ್ ಜೀವನ ಏನು ದೇವರಿಗೆ ಗೊತ್ತು. ನಿನ್ ಹೃದಯ ಏನು ದೇವರಿಗೆ ಗೊತ್ತು. ನಿನ್ನಲ್ಲಿರುವ ಸಂಕಲ್ಪ ಏನು ನಿನಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಪರಲೋಕದಲ್ಲಿರುವ ದೇವರಿಗೆ ಗೊತ್ತು. ಆಮೆನ್. ಪರಾಕ್ರಮಶಾಲಿಯೇ, ಗಿದ್ಯೋನನೇ, ಪರಾಕ್ರಮಶಾಲಿಯೇ ಹೇಳು. ನಾನ್ ಪರಾಕ್ರಮಿಯ? ಹೌದು, ಯಾಕಂದ್ರೆ ದೇವರನ್ನು ನೋಡ್ತಾ ಇದ್ದಾನೆ. ನಿನಗೆ ಗೊತ್ತಿರ್ಲಿ. ನಾ ಒಂದು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ನೀ ದೇವಾಲಯ ಕೂತಿದ್ದಲ್ಲ, ನೀ ಲೋಕದಲ್ಲಿ ಯಾರಿಗೆ ಕಾಣ್ಲಿಕ್ಕಿಲ್ಲ, ನೀ ಲೋಕ ಯಾರು ನಿನ್ ಕೂನಾಡ್ಲಿಕ್ಕಿಲ್ಲ, ನಿನ್ ಜೀವನ ಕೂನಾಡ್ಲಿಕ್ಕಿಲ್ಲ. ಆದ್ರೆ ನಿನ್ ಒಂದು ಗೊತ್ತಿರ್ಲಿ, ಆ ಪರಲೋಕದಲ್ಲಿರುವ ದೇವರ ಕಣ್ಣು ನಿನ್ನನ್ನು ನೋಡಿದರಿಂದ, ನಿನ್ನನ್ನು ಪ್ರೀತಿಸಿದ್ರಿಂದ, ನಿನ್ನನ್ನು ಕರೆದದ್ದರಿಂದ, ನಿನ್ನ ಕುಟುಂಬವನ್ನ ಆರಿಸಿದ್ರಿಂದ ಇವತ್ತು ದೇವರ ಸನ್ನಿಧಾನದಲ್ಲಿ ಮಾತ್ರ ಮರಿಬೇಡ. ಬಚ್ಕೊಳಕ್ ಹೋಗ್ಬೇಡ. ಆದಾಮನ ಬಚ್ಕೊಳಕ್ ಹೋಗ್ಬೇಡ. ಆದಾಮ ಪಾಪ ಮಾಡುವ ನಿಮಿತ್ತ ಬಚ್ಕೊಂಡ. ಇವತ್ತಿಲ್ಲತಿ ನನಗೆ ಯಾರು ನೋಡೋರು, ನನಗೆ ಯಾರು ಕೇಳೋರು, ನಾ ಬದುಕಿದ್ರು ಸಾಕಲ್ಲತ್ತಿದೆ. ಆದ್ರೆ ದೇವರು ನಿನ್ನ ಕುಟುಂಬವನ್ನು ನೋಡ್ತಾ ಇದ್ದಾನೆ. ನನ್ನ ಕುಟುಂಬನ ಪ್ರೀತಿಸ್ತಾ ಇದ್ದಾನೆ. ಬರೀ ಪ್ರೀತಿ ಅಲ್ಲ, ನಿನ್ನಲ್ಲಿ ಒಂದು ವಿಶೇಷದ ಬಹುಮಾನ ಇಟ್ಟಿದ್ದಾನೆ. ಅದು ನಿನಗೆ ಕಾಣಕ್ಕಿಲ್ಲ, ಆದ್ರೆ ದೇವರ ಸನ್ನಿಧಾನದಲ್ಲಿ ತೆರೆದದೆ. ಒಂದ್ ದಿವಸ ಗೊತ್ತಾಗ್ತದೆ ಆ ಬಹುಮಾನ ಏನು ಎಂಬುದಾಗಿ. ಎಷ್ಟು ಮಂದಿ ಹೇಳ್ತೀರಾ, ನಾನು ನನ್ನ ಕುಟುಂಬ ದೇವರ ಸಂಕಲ್ಪದಲ್ಲಿ ನಡೀತೇವೆ ಇದ್ದೀರಾ? ನಾನು ನನ್ನ ಕುಟುಂಬ ದೇವರ ಚಿತ್ರದಲ್ಲಿ ನಡೀತೇವೆ. ಆಮೆನ್, 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 ಆಮೆನ್. ನಿನ್ನ ಸಂತತಿ, ಹುಟ್ಟುವ ಸಂತತಿ ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ಒಂದು ವಿಶೇಷವಾದ ದೇವರ ಉದ್ದೇಶ ನಿಮ್ಮ ಮೇಲೆ ಇಟ್ಟಿದ್ದಾನೆ. ಎಷ್ಟು ಮಂದಿ ಅರ್ಥ ಮಾಡ್ಕೊಳ್ತೀರಾ? ದೇವರ ಉದ್ದೇಶ ನಮ್ಮ ಮೇಲೆ ಇಟ್ಟಿದ್ದಾನೆ. ದೇವರ ಉದ್ದೇಶ ನಮ್ಮ ಮೇಲೆ ಇಟ್ಟಿದ್ದಾನೆ. ದೇವರ ಉದ್ದೇಶ ನನ್ನ ಕುಟುಂಬದ ಮೇಲಿದೆ. ಯಾವಾಗ ಎತ್ತೆರಿಗೆ ಕೋಣ ಕೆರೆಗೆ ಅಲ್ಲ. ಗಂಡ ಹೆಂಡತಿ ದೇವರ ಸಂಕಲ್ಪದಲ್ಲಿ ನಡೆಯುವಾಗ, ದೇವರ ಉದ್ದೇಶದಲ್ಲಿ ನಡೆಯುವಾಗ, ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ, ನಿನಗೇನು ಆದನೋ ಇಲ್ಲೋ ಅದು ನನಗೆ ಮುಖ್ಯ ಅಲ್ಲ. ನೀ ಏನು ಇದ್ದಿಲ್ಲ ಗೊತ್ತಿಲ್ಲ, ನನಗದು ಮುಖ್ಯ ಅಲ್ಲ. ಆದ್ರೆ ದೇವ್ರು ಮಾತ್ರ ನಿನ್ನನ್ನು ನೋಡಿದ್ದಾನೆ, ನಿನ್ನ ಕುಟುಂಬ ನೋಡಿದ್ದಾನೆ, ನಿನ್ನ ಸಂತತಿ ನೋಡಿದ್ದಾನೆ. ನಿನಗೆ ಒಂದು ವಿಶೇಷವಾದ ಬಹುಮಾನ ನಿನಗೋಸ್ಕರ ಆತನು ಪ್ರತ್ಯೇಕ ಮಾಡಿಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ, ನನಗೋಸ್ಕರ ಒಂದು ಶ್ರೇಷ್ಠ ಬಹುಮಾನ ಇದೆ. ಈ ಲೋಕದ ಬಹುಮಾನ ಅಲ್ಲ, ಈ ಲೋಕ ಗತಿಸುವ ಬಹುಮಾನ ಅಲ್ಲ, ಅಂತ್ಯವಾಗಿ ಹೋಗುವಂತ ಬಹುಮಾನ ಅಲ್ಲ, ನಿರಂತರವಾಗಿ ನಿತ್ಯತ್ವಕ್ಕಾಗಿ ಉಳಿಯುವಂತ ಒಂದು ಶ್ರೇಷ್ಠ ಬಹುಮಾನ ನನ್ನ ಕುಟುಂಬದಲ್ಲಿ ಇದೆ. ನಂಬಿಕೆ ಇರುವವರು ಒಂದ್ಸಾರಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನನ್ನ ಕುಟುಂಬದಲ್ಲಿ ದೇವರ ಒಂದು ವಿಶೇಷವಾದ ಬಹುಮಾನ ಇದೆ. ಅದು ಸ್ತ್ರೀ ಮೂಲಕ ಇರ್ಬೋದು, ಪುರುಷನ ಮೂಲಕ ಇರ್ಬೋದು, ಮಕ್ಕಳ ಮೂಲಕ ಇರ್ಬೋದು, ಸತ್ಸಂಗದ ಮೂಲಕ ಇರ್ಬೋದು, ಗೊತ್ತಿಲ್ಲ. ಆದ್ರೆ ದೇವರು ನನ್ನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಇಟ್ಟಿದ್ದಾನೆ. ಎಸ್ತೇರಳಿ ದೇವರ ಆಶೀರ್ವಾದ ಮಾಡ್ದ. ಅಶ್ವರೋಷನ ಹೆಂಡತಿ ಆಗುವಂತೆ ದೇವರು ಅನುಗ್ರಹ ಮಾಡಿದ. ದರ್ಶನ, ಉದ್ದೇಶ
ಸಂಕಲ್ಪ ಇರುವುದರಿಂದ. ಚರ್ಚಿಗೆ ಹೋದ್ರೆ ಏನು ಸಿಗ್ತದ? ಇದ್ದಿನ ನೌಕರಿಗೆ ಕಳ್ಕೋಬೇಕಾಯ್ತು. ಚರ್ಚಿಗೆ ಹೋದ್ರೆ ಏನು ಸಿಗ್ತದ? ಹಣ ಕಳ್ಕೋಬೇಕಾಗ್ತದೆ. ಚರ್ಚಿಗೆ ಹೋದ್ರೆ ಏನು ಸಿಗ್ತದ? ಎಲ್ಲ ಹಲೋ, ಅದನ್ನ ನೆನೆಸ್ಬೇಡ. ಅನೇಕ ವಿಷಯಗಳು ನಾವು ದೇವ ವಾಕ್ಯದಲ್ಲಿ ಹುಡುಕ್ಬೋದು. ಅನೇಕ ವಿಷಯಗಳು ವಾಕ್ಯದ ಮೂಲಕ ನಮ್ಮ ಕಣ್ಣು ತೆರಿಬಹುದು. ಅನೇಕ ವಿಷಯಗಳು ವಾಕ್ಯದಲ್ಲಿ ನಾವು ಗ್ರಹಿಸಬಹುದು. ದೇವರನ್ನು ಕರೆದಿದ್ದಾನೆ, ದೇವರನ್ನು ಪ್ರೀತಿ ಮಾಡಿದ್ದಾನೆ ಆತನ ಸಂಕಲ್ಪಕ್ಕಾಗಿ. ಆಮೇಲೆ ನಾವು ಕೀರ್ತನೆ ಒಂದು ವಚನ ಓದನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 4ನೇ ಅಧ್ಯಾಯ. ಕೀರ್ತನೆ 4ನೇ ಅಧ್ಯಾಯ 2ನೇ ವಚನ 3ನೇ ವಚನ. ಯೆಹೋವನು ಕೀರ್ತನೆ 4 3ನೇ ವಚನ. ಯೆಹೋವನು ತನ್ನ ಭಕ್ತನನ್ನು ಯಾರನ್ನ? ತನ್ನ ಭಕ್ತನನ್ನ ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು. ಈ ವಚನದ ಮೇಲೆ ನಾನು ನಿಮ್ಮನ್ನು ಸಂಪೂರ್ಣ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಲೋಕದಾಗ ಹಿಂಗ್ ಮಿಲಾಸಿದ್ದವ್ರಲ್ಲ, ಲೋಕ ಜೀವನದಾಗ ಮಿಲಾಸಿದ್ದವ್ರಲ್ಲ, ಲೋಕ ತರ ನೀವು ಬದುಕೋರಲ್ಲ, ಲೋಕ ಆಸೆ ಪಟ್ಟ ಪ್ರಕಾರ ನೀವು ಆಸೆ ಪಡುವವರಲ್ಲ. ದೇವರು ನಿನ್ನನ್ನ ನಿನ್ನ ಕುಟುಂಬವನ್ನ ಒಂದು ಪ್ರತ್ಯೇಕವಾಗಿ ನೇಮಿಸಿದ್ದಾನೆ. ನಾ 2 ಕುಟುಂಬ ನೋಡ್ತಾ ಇದ್ದೇನೆ. 2 ಕುಟುಂಬ ಯಾವುದು ಅಂದ್ರ, ಒಂದು ನೋಹಾನನ ಕುಟುಂಬ, ಅಲ್ಲೋ, ಒಂದು ಲೋಟನ ಕುಟುಂಬ. ದೇವರು ನೋಹಾನನ ಕುಟುಂಬ ಆಶೀರ್ವಾದ ಮಾಡಿದ. ಲೋಕ ನಾಶ ಆಗೋಯ್ತು, ಆದ್ರೆ ದೇವರು ನೋಹಾನನ ಕುಟುಂಬದೊಟ್ಟಿಗಿರುವುದರಿಂದ ಅದು ರಕ್ಷಿಸಲ್ಪಟ್ಟಿತ್ತು. ಲೋಟನ ಜೊತೆ ದೇವರ ಒಂದು ಸನ್ನಿಧಾನ ಲೋಟನ ಜೊತೆ ಇರುವುದರಿಂದ ಲೋಟನ್ ಕೂಡ ಸೊದೋಮ್ ಗೊಮೋರ ಪಟ್ಟಣದ ಹೊರ ತೆಗೆದ. ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ನೀವು ಕೂಡ ಲೋಕದಲ್ಲಿ ಇದ್ದೀರಾ, ಆದ್ರೆ ನಿಮ್ಗೆ ಗೊತ್ತಿರಲಿ, ನಿಮ್ಮ ಕುಟುಂಬ ದೇವರು ಆರಿಸಿದ್ದಾನೆ, ನಿಮ್ಮನ್ನು ಲೋಕದಿಂದ ಬೇರ್ಪಡಿಸ್ತಾ ಇದ್ದಾನೆ. ಈಗ ಆ ವಾಕ್ಯ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಕ ಬಂದಾಗ, ಈ ಗಲಾತ್ಯದವರಿಗೆ ಬರೆದ ಪತ್ರ ಓದುವಾಗ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಮತ್ತೊಂದು ಸಾರಿ ಓದ್ತೀರಾ? ಧರ್ಮಶಾಸ್ತ್ರಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ಧರ್ಮಶಾಸ್ತ್ರಕ್ಕೆ ಕಿವಿಗೊಡುವುದಿಲ್ಲವೋ ನನಗೆ ಹೇಳಿರಿ. ಅದರಲ್ಲಿ ಬರೆದಿರುವುದೇನೆಂದರೆ, ಅಬ್ರಹಾಮನಿಗೆ 2 ಮಕ್ಕಳಿದ್ದರು. ಒಬ್ಬನು ತೊತ್ತಿನಿಂದ ಹುಟ್ಟಿದವನು, ಒಬ್ಬನು ಧರ್ಮಪತ್ನಿಯಿಂದ ಹುಟ್ಟಿದವನು. ತೊತ್ತಿನ ಮಗನು ಸ್ವಾಭಾವಿಕವಾಗಿ ಹುಟ್ಟಿದನು, ಧರ್ಮಪತ್ನಿಯ ಮಗನು ವಾಗ್ದಾನದ ಫಲವಾಗಿ ಹುಟ್ಟಿದನು. ಈ ಸಂಗತಿಗಳು ಉಪಮಾನವಾಗಿವೆ. ಹೇಗೆಂದರೆ ಆ ಇಬ್ಬರು ಸ್ತ್ರೀಯರು 2 ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೇರುವಂಥದ್ದು. ಈಗ ನಾನು ನಿಮಗೆ ಕೇಳಕ್ ಇಷ್ಟಪಡ್ತೆ, ನಿಮ್ಮ ಸಂತತಿ ದಾಸತ್ವದಾಗಿರ್ಬೇಕಂತ ಇಷ್ಟಪಡ್ತೀರಾ? ಮುಂದ ಇನ್ನೊಂದು ಸಂತತಿ ಅದೇ ಹಾಗರ್ ಅಂದರೆ ಅರಬಸ್ಥಾನದಲ್ಲಿರುವ ಸಿನಾಯ್ ಪರ್ವತ. ಅವಳು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿ ಬೀಳುತ್ತಾಳೆ. ಹೇಗೆಂದರೆ ಈಕೆ ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. ಆದರೆ ಮೇಲಣ ಯೆರೂಸಲೇಮ್ ಎಂಬುವಳು ಸ್ವತಂತ್ರಳು. ಇಲ್ಲಿ 2 ಸಂತತಿ ಇವೆ. ಒಂದು ದಾಸತ್ವದಾಗ, ಲೋಕ ದಾಸತ್ವದ, ಪಾಪ ದಾಸತ್ವದಾಗ, ನಶಿಸಿ ಹೋಗುವ ಜೀವನ ದಾಸತ್ವವಾಗಿರುವಂತ ಸಂತತಿ. ಇನ್ನೊಂದು ಸಂತತಿ ಸ್ವತಂತ್ರಳು, ಪರಲೋಕಕ್ಕೆ ಸಂಬಂಧಪಟ್ಟವಳು ಎಂಬುದಾಗಿ ಬರೆಯಲ್ಪಟ್ಟದೆ. ಇವತ್ತು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಹೇರುವಂತ ಕುಟುಂಬ ಹೇರುವಂತ ಸಂತತಿ ದಾಸತ್ವದ ಸಂತತಿಯ, ಪರಲೋಕ ಸಂತತಿಯ? ಕಷ್ಟ. ಅದು ಹೆಂಗೆ ಹೇಳಕ್ಕಾಯ್ತ ಸಾಬ್ರೆ? ಅದು ಹೆಂಗೆ ಸಾಧ್ಯ ಅಂತ ಅದನ್ನ ಒಂದು ಹೇಳಕ್ಕೆ ಇಷ್ಟಪಡ್ತೆ.
ಕ್ರಿಸ್ತನಲ್ಲಿ ದೇವರ ಸಂಕಲ್ಪದಿಂದ, ದೇವರ ಉದ್ದೇಶದಿಂದ, ದೇವರ ಒಂದು ಪ್ರಣಾಳಿಕೆ ಮೇರೆಗೆ, ದೇವರ ಚಿತ್ತದಲ್ಲಿ ಒಂದಾದಾಗ ಹುಟ್ಟುವ ಸಂತತಿ ಲೋಕಕ್ಕೆ ಸಂಬಂಧಪಟ್ಟುವುದು ಹುಟ್ಟುವುದೇ ಇಲ್ಲ. ಹುಟ್ಟಲ್ಲ, ಸಾಧ್ಯ ಇಲ್ಲ. ಯಾಕ? ಕೊಡಬೇಕಾದ ಬಹುಮಾನ ಅದು ದೇವರ ಕೈಯಲ್ಲದೆ. ಆಶೀರ್ವಾದ ಎಲ್ಲಿಂದ? ನನಗ ಇಂಥ ಮಗ ಹುಟ್ಟಬೇಡದಿತ್ರಿ, ಎಂಥ ಮಗ ಹುಟ್ಟಬೇಡದಿತ್ತು? ತಪ್ಪ ಅವಂದ ನಿಂದ? ತಪ್ಪ ಯಾರ್ದು? ಅವಂದ? ಹುಟ್ಟವನ್ ತಪ್ಪ? ಅಶೋಕ್ ಹುಟ್ಟವನ್ ತಪ್ಪ? ಎಲ್ಲಿದ್ರೆ ಗೊತ್ತಾಗಿದೆ. ನಿನ್ನ ಸಂತತಿಯಿಂದ ಹಿಂಗ್ ಯಾಕೆ ಬರೋದಲ್ಲ, ನಿನ್ನ ಸಂತತಿಗೆ ಆಶೀರ್ವಾದ. ಸ್ವಲ್ಪ ಕೈ ಎತ್ತಿ ಸ್ತೋತ್ರ ಹೇಳ್ತೀರಾ? ಆಶೀರ್ವಾದ ನಿನ್ನ ಉತ್ಪತ್ತಿ ಆಗ್ಬೇಕು. ನಿನ್ನ ಮಕ್ಕಳ ಆಶೀರ್ವಾದ ನನಗೆ ಬರ್ಬೇಕಾ? ಅಲೋ, ಮಕ್ಕಳ ಆಶೀರ್ವಾದ ನಿಮಗೆ ಬರ್ಬೇಕಾ? ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಹೋಗ್ಬೇಕಾ? ಕುಟುಂಬಕ್ಕೆ ಕೇಳ್ತಿದ್ದೇನೆ ಪ್ರಭು, ನಿಮ್ಮ ಆಶೀರ್ವಾದ ಮಕ್ಕಳಿಗೆ ಹೋಗ್ಬೇಕಾ? ಮಕ್ಕಳ ಆಶೀರ್ವಾದ ನಿಮ್ಗೆ ಬರ್ಬೇಕಾ? ನಮ್ಮ ಮಕ್ಕಳಿಂದ ಆಶೀರ್ವಾದಗಿದ್ದೆ ನೋಡ್ರಿ ನಾನು. ನಮ್ಮ ಮಕ್ಕಳೆಲ್ಲ ದಂಧೆ ಮಾಡ್ತಾರ, ಅವ್ರ ಆಶೀರ್ವಾದನೂ ಬದುಕುತ್ತಿದೆ. ಮಕ್ಕಳ ಆಶೀರ್ವಾದ ತಂದೆಗೆ, ತಂದೆ ಆಶೀರ್ವಾದ ಮಕ್ಕಳಿಗೆ. ನಾ ಎಂತ ಆಶೀರ್ವಾದ ಕೊಡ್ಲತ್ತೀರಿ ನೀವು? ನಾವೊಂದು ಹೇಳಿದ್ದೆ, ನೀ ಮೊಣಕಾಲು ಪ್ರಾರ್ಥನೆ ಮಾಡು, ಆಶೀರ್ವಾದ ನಿನ್ನ ಮಕ್ಕಳ ಮೇಲೆ ಇಡ್ತವೆ. ನೀ ದೇವ್ರ ಸನ್ನಿಧಾನದಾಗಿರು, ದೇವ್ರ ಪ್ರಭೆ ನಿನ್ನ ಮಕ್ಕಳ ಮೇಲೆ ತಾನೇ ಬರ್ತದೆ. ನೀ ಮಾಡೋದು ಬೇಕಾಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ, ದೇವರು ನಮ್ಮನ್ನು ಕರೀತಾ ಇದ್ದಾನೆ, ದೇವರು ನಮ್ಮನ್ನು ಕರುಣಿಸ್ತಾ ಇದ್ದಾನೆ. ಕಾರಣ ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡೋದಕ್ಕಾಗಿ. ಕೀರ್ತನೆ 128, ಕೀರ್ತನೆ 128, ಕೀರ್ತನೆ 128, ಕೀರ್ತನೆ 128, ಕೀರ್ತನೆ 128 ಮೊದಲನೇ ವಚನ ಮತ್ತು ಎರಡನೇ ವಚನ. ಯೆಹೋವನಲ್ಲಿ ಅದು ಪೂರ್ತಿ 6 ವಚನ ಓದ್ರೆ ಚೆನ್ನಾಗಿರ್ತದೆ. ಕೀರ್ತನೆ 128 ಮೊದಲನೇ ವಚನ ಕಡೆ ವಚನ ತನಕ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ಎಲ್ಲರೂ ಏನಂತ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಒಂದ್ಸಾರಿ ಹೇಳ್ತೀರಾ ಎಲ್ಲರೂ? ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಏನಾಗಿ ನಡಿಬೇಕಂತ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ನಾನು ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೇನೆ. ತಂದೆ ತಾಯಿಗಳಾದ ನೀವು ದೇವರಲ್ಲಿ ನಂಬಿಕೆ ಇಟ್ಟು, ದೇವರನ್ನು ಕಾಯವನ, ದೇವರನ್ನು ನಡೆಸವನ, ದೇವರನ್ನು ಬಲಪಡಿಸವನ ಅಂತ ನಂಬಿಕೆ ನೀ ಆ ಹಾದಿದಾಗ ಹೋಯ್ತು, ನೀನು ಸಂತತಿ ಅದೇ ಮಾರ್ಗವಾಗಿ ಬರ್ತಾನೆ. ಸ್ವಲ್ಪ ಕೈ ಎತ್ತಿ ಸ್ತೋತ್ರ ಹೇಳ್ತೀರಾ? ಓದಮ್ಮ. ನಿನ್ನ ಕಷ್ಟಾರ್ಜಿತವನ್ನು ಅಂದ್ರ ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಅಲೋ, ನೀವು ಕಮಸಿನ ಮಂದಿ ಉಣ್ತಾರ, ನೀವು ಉಣ್ತೀರ? ಸಮಯ ನೀ ಕಮಸಿನ ನೀವು ಉಣ್ತೆ, ಮಂದಿ ಉಣ್ತಾರ? ಕೇಳಿಸಿಲ್ಲ ನೋಡು ನನಗೆ, ಜರ ಜೋರಿ ಹೇಳಿ. ನೀವೇ ರೀತಿ ಮಾಡಿ ನೀವು ಉಣ್ತೆ, ಮಂದಿ ಉಣ್ತಾರ? ನೀವೇ ಉಣ್ತೀರಿ. ಅಲ್ಲಿ ಏನಂತ ಹೇಳ್ತದ? ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ಅರ್ಥ ಆಗಿಲ್ಲ, ಮನೆಗೆ ಹೋಗಿ ಹೋದ್ರಿ ಮತ್ತೊಂದು ಸಾರಿ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀ ಏನ್ ಮಾಡುತ್ತಿದ್ದಿ, ನಿನ್ನ ಸಂತತಿ ಏನ್ ಇಕ್ಕಿದಿ, ಅದೇ ಆಶೀರ್ವಾದ ನಿನ್ನ ತಲೆ ಮೇಲೆ ಬರ್ತಾ ಇರ್ತದ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಲತೆಯಂತಿರುವಳು. ನಿನ್ನ ನಿನ್ನ ಸಂಗಡ ಊಟದ ಮಣೆಯ ಸುತ್ತಲೂ ಕೂತುಕೊಂಡು
ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯ ನೋಡುವನಾಗು. ಮಕ್ಕಳನ್ನು ಕಾಣುವವನಾಗು. ಎಷ್ಟು ಮಂದಿಗೆ ಅರ್ಥ ಆಯ್ತು ಇವತ್ತಿನ ಸಂದೇಶ? ನೀ ಮನಸ್ಸು ಬಂದಂಗೆ ಜೀವಿಸಿ, ನೀನು ಉದ್ದೇಶ ಪ್ರಕಾರ ನೀನು ನಡೆದು, ದೇವ್ರೇ ನನ್ನ ಮನೆಗೆ ಆಶೀರ್ವಾದ ಮಾಡಿದೇವ್ರೆ, ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿದೇವ್ರೆ, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿದೇವ್ರೆ, ನನ್ನ ಸಂತತಿಗೆ ಆಶೀರ್ವಾದ ಮಾಡಿದೇವ್ರೆ. ನಾ ಇವತ್ತು ಹೇಳಕ್ ಇಷ್ಟಪಡ್ತೆ, ಗಂಡ ಹೆಂಡತಿ ದೇವರ ಸಂಕಲ್ಪದಲ್ಲಿ ಒಂದಾದಾಗ, ದೇವರ ಉದ್ದೇಶದಲ್ಲಿ ಒಂದಾದಾಗ, ನಿನ್ನ ಸಂತತಿ ಆಶೀರ್ವದಿಸಲ್ಪಡ್ತಾರೆ. ನೀ ಅದಕ್ಕೆ ಪ್ರಯಾಸ ಪಡಬೇಕು. ನೀ ಅದಕ್ಕೆ ಏನು ಕೂಡ್ಸೋದ್ ಬೇಡ. ನೀ ಕೂಡಿಸ್ಬೇಕಾದ್ದು ಒಂದೇ, ದೇವರ ಸಂಕಲ್ಪದಲ್ಲಿ ನೀ ನಡೀತಾ ಇರು. ಅಲ್ಲಿ ದೇವರು ದೊಡ್ಡ ಆಶೀರ್ವಾದ ಕೊಡುವ ಶಕ್ತನಾಗಿದ್ದಾನೆ. ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಎಷ್ಟು ಕುಟುಂಬವೇ ಸ್ವಲ್ಪ ಕೈ ಎತ್ತೀರಾ? ನಾನು ಕುಟುಂಬವಾಗಿದ್ದೇನೆ. ಕುಟುಂಬ ಇರುವಂತವ್ರು ಹಲ್ಲೆಲೂಯಾ. ನಿಮ್ಗೆ ಗೊತ್ತಿರ್ಲಿ, ನೀವು ಕರೆಕ್ಟ್ ಆಗಿ ದೇವರ ಸನ್ನಿಧಾನದಾಗ ಬಂದಾಗ ನಿನ್ನ ಸಂತತಿ ಆಶೀರ್ವಾದದಲ್ಲಿ ಬಲಗೊಳ್ಳಿಕ್ಕೆ ಸಾಧ್ಯ. ನೀನೇ ಹಾದಿ ತಪ್ಪಿ ದೇವರೇ ನನಗೆ ಆಶೀರ್ವಾದ ಮಾಡು, ದೇವ್ರ ಆಶೀರ್ವಾದ ಮಾಡಲ್ಲ. ಆಮೇಲೆ ಸ್ವಲ್ಪ ಎದ್ದು ನಿಂತ್ಕೊಳ್ತೀರಾ? ನಿಮ್ಮ ಕಣ್ಣುಗಳನ್ನು ಮುಚ್ಕೊಂಡು ಒಂದು ನಿಮಿಷ ಎದ್ದು ನಿಂತ್ಕೊಳ್ಳಿ. ಪ್ರೈಸ್ ಗಾಡ್. ಒಂದ್ಸಾರಿ ಯೋಚನೆ ಮಾಡಿ. ನಿನ್ನ ಕುಟುಂಬ ಆಶೀರ್ವಾದ ಹೊಂದಬೇಕಾ? ನಿನ್ನ ಕುಟುಂಬ ಮಹಿಮೆ ತುಂಬಿಸಲ್ಪಡಬೇಕಾ? ನಿನ್ನ ಹೆಸರು ಪರಲೋಕದಲ್ಲಿ ಬರೆಯಲ್ಪಡಬೇಕಾ? ನಿನ್ನ ಹೆಸರು ದೇವರ ಸಂಕಲ್ಪದಲ್ಲಿ ನಡಿಬೇಕಾ? ದೇವರ ಪ್ರಣಾಳಿಕೆ ನಿನ್ನ ಕುಟುಂಬದಲ್ಲಿ ಕಾರ್ಯ ಸಾಧಕವಾಗಬೇಕಾ? ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕುಟುಂಬ ಒಂದಾದಾಗ, ಕುಟುಂಬದ ಪ್ರೀತಿ ಒಂದಾದಾಗ, ಕುಟುಂಬದಲ್ಲಿರುವ ನಂಬಿಕೆ ಒಂದಾದಾಗ, ಕುಟುಂಬದಲ್ಲಿರುವ ದೀನ ಸ್ವಭಾವ ಒಂದಾದಾಗ, ಕುಟುಂಬದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಾಗ, ಕುಟುಂಬದಲ್ಲಿ ನೀವು ದೇವರ ಪ್ರಾರ್ಥನೆಯಲ್ಲಿರುವಾಗ, ಕುಟುಂಬದಲ್ಲಿ ದೇವರ ಸನ್ನಿಧಾನದಲ್ಲಿರುವಾಗ, ಕುಟುಂಬದಲ್ಲಿ ಪ್ರಾರ್ಥನೆ ನಡೆಯುವಾಗ, ಕುಟುಂಬದಲ್ಲಿ ವಾಕ್ಯದ ಬಲ ಸೇರಿರುವಾಗ, ಆಶೀರ್ವಾದದಿಂದ ಆಶೀರ್ವಾದ, ಪ್ರಭಾವದಿಂದ ಪ್ರಭಾವ, ಮಹಿಮೆಯಿಂದ ಮಹಿಮೆ ನೀನು ಅನುಭವಿಸ್ತೀಯ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಕುಟುಂಬ ಹಾಳಾಗ್ಲಿಕ್ಕೆ ದೇವ್ರ ಕಾರಣ ಅಲ್ಲ. ನಿನ್ನ ಕುಟುಂಬ ಮುರ್ಲಿಕ್ಕೆ ದೇವ್ರ ಕಾರಣ ಅಲ್ಲ. ನಿನ್ನ ಕುಟುಂಬ ಮುರ್ಲಿಕ್ಕೆ ನೀನೇ ಕಾರಣ ಎಂಬುದಾಗಿ. ನಿನ್ನ ಜೀವನ ಕಟ್ಟಬೇಕಾ? ನಿನ್ನ ಮನೆ ಕಟ್ಟಬೇಕಾ? ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟಪಡುವುದು ಅಂತ. ಕಾಯುವಾತನು ಕಟ್ಟುವಾತನು ಆತನಾಗಿದ್ದಾನೆ. ನೀನು ಆತನಲ್ಲಿ ನೆಲೆಗೊಂಡಾಗ, ನೀನು ಆತನೊಟ್ಟಿಗೆ ಒಂದಾದಾಗ, ನೀನು ಆತನಲ್ಲಿ ಸೇರಿಕೊಂಡಾಗ ನಿನ್ನ ಕುಟುಂಬ ಆಶೀರ್ವಾದದಾಯಕವಾಗಿರ್ತದೆ. ನೆನಪಿರ್ಲಿ, ನೀನು ಕುಟುಂಬದಲ್ಲಿ ಒಂದಾದಾಗ ಗ್ಲೋರಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಒಂದು ಸಾರಿ ಯಾರು ಕಣ್ತಾರೆ ನೋಡ್ಬೇಡಿ. ನಿನ್ ದೇವರನ್ನು ನೋಡು, ನಿನ್ ಜೀವಿತವನ್ನು ನೋಡು. Glory we worship you Lord. ಒಂದು ಸಾರಿ ಯೋಚನೆ ಮಾಡು. ಒಂದು ಸಾರಿ ನಿನ್ನ ಕುಟುಂಬ ಕಟ್ಟಬೇಕಾ? ಬದುಕ ದೊಡ್ಡದಲ್ಲ, ಜೀವಮಾನ ಮಾಡ ದೊಡ್ಡದಲ್ಲ, ಅದರ ಮಧ್ಯ ದೇವರ ಒಂದು ದೊಡ್ಡ ಸಂಕಲ್ಪ. ಒಂದನೇ ಈ ಕುಟುಂಬಗಳು ಕಟ್ಟಲ್ಪಡಬೇಕಾಗ್ತವೆ. ಪ್ರೀತಿಯಲ್ಲಿ ಒಂದಾಗಿರ್ಲಿ, ನಂಬಿಕೆಯಲ್ಲಿ ಒಂದಾಗಿರ್ಲಿ, ಅನ್ಯೋನ್ಯತೆಯಲ್ಲಿ ಒಂದಾಗಿರ್ಲಿ, ಸಾಕ್ಷಿಯಲ್ಲಿ ಒಂದಾಗಿರ್ಲಿ, ಪರಿಶುದ್ಧತೆಯಲ್ಲಿ ಒಂದಾಗಿರ್ಲಿ, ನಿನ್ನ ಚಿತ್ತದಲ್ಲಿ ಒಂದಾಗಿರ್ಲಿ ಕರ್ತನೆ. ಗ್ಲೋರಿ ವಿ ವರ್ಷಿಪ್
Glory we worship. Glory we worship. Glory we worship. Hallelujah. ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು, ಆಕಾಶವೇ ನಿನ್ನ ಸಿಂಹಾಸನ, ಭೂಮಿಯೇ ನಿನ್ನ ಪಾದಪೀಠವು, ಶಾಶ್ವತವಾದದ್ದು ನಿನ್ನ ನಾಮವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ, ಶಾಶ್ವತವಾದದ್ದು ನಿನ್ನ ನಾಮವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ.
ದೇವರೇ ಒಂದು ದೊಡ್ಡ ಜನಾಂಗವಾಗಿ ಮಾಡುವ ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇವಪ್ಪ. ಕರ್ತನೇ ನಿನಗೆ ಸ್ತೋತ್ರ, ಯಾರನಿಗೆ ಸ್ತೋತ್ರ ದೇವ. ವಾಗ್ದಾನ ಮಾಡಿದಾಗಲೇ ನಂಬಿಗಸ್ತನಾದ ದೇವರೇ, ಅಯ್ಯಾರನಿಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರಪ್ಪ. ಕರ್ತನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲಿರುವ ಪ್ರತಿಯೊಂದು ಕುಟುಂಬಗಳಲ್ಲಿ ದೇವರೇ ವ್ಯತ್ಯಾಸಕರವಾದ ಆಶೀರ್ವಾದ ಇಳಿದು ಬರಲೆಂದು ಪ್ರಾರ್ಥಿಸುತ್ತೇವಪ್ಪ. ಒಬ್ಬ ಸ್ತೋತ್ರ ಹಲ್ಲೆಲೂಯಾ ದೇವರೇ. ತಲೆಮಾರಿನವರೆಗೂ ದೇವರೇ ಇಲ್ಲಿ ಆಶೀರ್ವಾದ ನಿಲ್ಲಲೆಂದು ಪ್ರಾರ್ಥಿಸುತ್ತೇವಪ್ಪ. ಯಾರನಿಗೆ ಸ್ತೋತ್ರಪ್ಪ. ಅಪ್ಪ, ಇನ್ನು ಯಾವ ಕುಟುಂಬ ಕಟ್ಟಬೇಕಾಗಿದೆ ಕರ್ತನೆ, ಆ ಕುಟುಂಬಗಳಿಗಾಗಿ ನಾವು ಶುಭವನ್ನು ಹಾರೈಸುತ್ತೇವೆ. ಯೇಸು ನಾಮದಲ್ಲಿ ಆ ಕುಟುಂಬಗಳಲ್ಲಿ ಶುಭ ಉಂಟಾಗಲಿ, ಶುಭ ಉಂಟಾಗಲಿ. ಯಾರನಿಗೆ ಸ್ತೋತ್ರಪ್ಪ. ಕರ್ತನೇ ನಿನಗೆ ಸ್ತೋತ್ರ. ನಾವು ನಡೆಸುವಾತನೇ ನಿನಗೆ ಸ್ತೋತ್ರ. ನಮ್ಮನ್ನು ಕಾಯುವಾತನೇ ನಿನಗೆ ಸ್ತೋತ್ರ ಅಪ್ಪ. ನಿನಗೆ ಸ್ತೋತ್ರ ಅಪ್ಪ. ಮುಂದೆ ಮಾಡುವ ಎಲ್ಲಾ ಕಾರ್ಯಗಳಲ್ಲಿ ನೀವೇನು ಒಟ್ಟಿಗಿರಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಹಲ್ಲೆಲೂಯಾ.